Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಫಸ್ಟ್ ಸೆಷನ್ನಲ್ಲಿ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಏನು ಅಂತಂದರೆ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಪಾರ್ಟ್ನರ್ಸ್, ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಮತ್ತು ಸೆಕ್ಷನ್ 184, ಸೆಕ್ಷನ್ 185, PFAS ಆ್ಯಂಡ್ ನಾಟ್ PFAS. ಸೊ ಅದರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ ನಾವು. ಮತ್ತು PFAS ಆದರೆ ಏನು ಅನುಕೂಲ, ನಾಟ್ PFAS ಆದರೆ ಅನಾನುಕೂಲ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ವಿ ಸ್ಟೂಡೆಂಟ್ಸ್. ಹಾಗಾದರೆ ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ಬರ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೆಕ್ಷನ್ B ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ಸ್ ಇದರಲ್ಲಿ 1000% ಕೇಳ್ತಾರೆ. ಸೊ ಅದನ್ನೇ ಸೆಕ್ಷನ್ 40B, ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸೆಕ್ಷನ್ 40B ಏನಂತ ಹೇಳುತ್ತೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಬಿಗೆ ಹೋಗಲಿಕ್ಕೆ ಮುಂಚೆ ಲಾಸ್ಟ್ ಸೆಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡಿದ್ದು 184 ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ಏನಾಗಿರಬೇಕು ಸ್ಟೂಡೆಂಟ್ಸ್, ಪಾರ್ಟ್ನರ್ಶಿಪ್ ಡೀಡ್ ಇರಲೇಬೇಕಾಗಿತ್ತು. ಎರಡನೇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸ್ಪೆಸಿಫಿಕ್ ಆಗಿ ಇರಲೇಬೇಕಾಗಿತ್ತು. ಮೂರನೇ ಕಂಡೀಷನ್ ಪಾರ್ಟ್ನರ್ಶಿಪ್ ಡೀಡ್ ಏನಿದೆ, ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ನ ಫಸ್ಟ್ ಅಸೆಸ್ಮೆಂಟ್ ಇಯರ್ನಲ್ಲಿ, ಫಸ್ಟ್ ಇಯರ್ ಆಫ್ ಅಸೆಸ್ಮೆಂಟ್ನಲ್ಲಿ, ಫಸ್ಟ್ ROI ಟೈಮ್ನಲ್ಲಿ, ರಿಟರ್ನ್ ಆಫ್ ಇನ್ಕಮ್ನ ಸಬ್ಮಿಟ್ ಮಾಡೋ ಟೈಮ್ನಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಾಲ್ಕನೇ ಕಂಡೀಷನ್ ಏನು, ಏನಾದರೂ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಾದರೂ ಚೇಂಜಸ್ ಏನಾದರೂ ಆಗಿದ್ರೆ, ಅಂದರೆ ರಿಟೈರ್ಮೆಂಟ್ ಆಗಿದ್ರೆ, ಡೆತ್ ಆಗಿದ್ರೆ, ಅಥವಾ ಏನು ರಿಟೈರ್ಮೆಂಟ್, ಡೆತ್ ಮತ್ತು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ, ಜೊತೆಗೆ ಅಡ್ಮಿಷನ್ ಆಗಿದ್ರೆ, ಇದನ್ನ ನಾವೇನಂತ ಕರಿತೀರಾ, ಕಾನ್ಸ್ಟಿಟ್ಯೂಷನ್ ಇನ್ ದ ಫಾರ್ಮ್ ಅಂತ ಹೇಳ್ತೀವಿ. ಈ ಫಾರ್ಮ್ ಕಾನ್ಸ್ಟಿಟ್ಯೂಷನ್ ಏನಾದರೂ ಚೇಂಜ್ ಆಗಿತ್ತು ಅಂತಂದರೆ ರಿವೈಸ್ಡ್ ಏನು ಪಾರ್ಟ್ನರ್ಶಿಪ್ ಡೀಡ್ನ ಸಬ್ಮಿಟ್ ಮಾಡಿರಬೇಕಾಗಿರುತ್ತೆ. ಈ ಕಂಡೀಷನ್ ನಂಬರ್ 1, 2, 3, 4 ಈ 4 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತು ಅಂದರೆ 184 ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಅರ್ಥ. ಅಂದರೆ ಅಂಥ ಫಾರ್ಮ್ನ ನಾವು ಕರಿತೀವಿ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ಸಚ್ ಅಂತ ಹೇಳ್ತೀವಿ. ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ಸಚ್. ಸೊ ಅಂದರೆ PFAS ಅಂತ ಕರಿತೀವಿ ಸ್ಟೂಡೆಂಟ್ಸ್. ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ಸಚ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. 184 ಸ್ಯಾಟಿಸ್ಫೈ ಆದರೆ, ಅಕಸ್ಮಾತ್ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅದು ಕಂಡೀಷನ್ ನಂಬರ್ 1. 4 ಕಂಡೀಷನ್ನು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅದು ಹೋಲಿ ಆಗಿರ್ಬೋದು ಅಥವಾ ಪಾರ್ಟ್ಲಿ ಸ್ಯಾಟಿಸ್ಫೈ ಆಗದಿರೇ ಇರ್ಬೋದು. ಅದು ನಂಬರ್ 1. ನಂಬರ್ 2 ಏನು ಅಂದರೆ ಸೆಕ್ಷನ್ 144ನೇನಾದರೂ ಅದು ಸ್ಯಾಟಿಸ್ಫೈ ಮಾಡ್ತಿದ್ರೆ, ಅದೇನಾದರೂ ಸ್ಯಾಟಿಸ್ಫೈ ಮಾಡ್ತಿದ್ರೆ, ಏನು 144 ಅಂದರೆ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಯಾವುದೇ ಅಸಸಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ಗೆ ಒಳಪಟ್ಟಿದ್ದಾನೆ ಅಂತಂದ್ರೆ ಅರ್ಥ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ ಏನು ಅಂತಂದರೆ ಅವನು ರಿಟರ್ನ್ ಆಫ್ ಇನ್ಕಮ್ನೇ ಫೈಲ್ ಮಾಡ್ದಿರೇ ಇರ್ಬೋದು, ಅಥವಾ ಹಲವಾರು ನೋಟಿಸ್ಗಳು ಬಂದರೂ ಕೂಡ ಅವನು ಅದಕ್ಕೆ ಸ್ಪಂದಿಸದೇ ಇರ್ಬೋದು. ಟ್ಯಾಕ್ಸ್ ಅಥಾರಿಟೀಸ್ ಏನೇ ಇನ್ಫಾರ್ಮೇಷನ್ ಕೇಳಿದ್ರು ಕೂಡ ಆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ನ ಕೊಡದೇ ಇರ್ಬೋದು. ಇಂಥ ಕೇಸ್ಗಳಲ್ಲಿ ಇದ್ದಾಗ ಅವನ್ನ ಏನಂತ ಕರಿತೀವಿ, ಕಂಡೀಷನ್ 144 ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳ್ತೀವಿ. ಕಂಡೀಷನ್ 144 ಸ್ಯಾಟಿಸ್ಫೈ ಆಗ್ತಾ ಇದ್ದು ಮತ್ತು ಈ 4 ಕಂಡೀಷನ್ಸ್ನಲ್ಲಿ ಅಥವಾ ಕೆಲವು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿ ಕೆಲವು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನ್ನ ಕರಿತೀವಿ 185 ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅರ್ಥ. ಅಂದರೆ ಅದು ನಾಟ್ PFAS ಆಗಿರುತ್ತೆ.
ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಸಚ್ ಆಗಿರುತ್ತೆ ಅಂತ ಹೇಳಿದ್ದೆ ಸ್ಟೂಡೆಂಟ್ಸ್. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಿದ್ದೆ ಅಂತಂದರೆ 184 ಮತ್ತು 185 ಡಿಫ್ರೆನ್ಸಸ್ ಏನು ಅಂತಲೂ ಹೇಳಿದ್ದೆ. 184 ಮತ್ತು 185 ಡಿಫ್ರೆನ್ಸಸ್ ಏನಾಗಿರುತ್ತೆ ಅಂತಂದರೆ, ಪಿ ಎಫ್ ಎ ಎಸ್ ಆಗಿದ್ದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪಾರ್ಟ್ನರ್ ಸ್ಯಾಲರಿ, ಇಂಟ್ರೆಸ್ಟ್, ಕಮಿಷನ್, ರೆಮ್ಯುನರೇಷನ್ ಏನು ಇರುತ್ತೋ ಅದು 184 ಸ್ಯಾಟಿಸ್ಫೈ ಆಗಿದ್ರೆ ಫರ್ಮ್ಗೆ ಡಿಡಕ್ಷನ್ ಸಿಗುತ್ತೆ, ಪಾರ್ಟ್ನರ್ಗೆ ಟ್ಯಾಕ್ಸಬಲ್ ಆಗಿರುತ್ತೆ. ಸೆಕ್ಷನ್ 28ನ ಪ್ರಕಾರವಾಗಿ ಎಲ್ಲಿ PGBP ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ದೆ. ಜೊತೆಗೆ ನಾಟ್ ಪಿ ಎಫ್ ಎ ಎಸ್ ಆಗಿತ್ತು ಅಂತಂದರೆ ಫರ್ಮ್ ಕೈನಲ್ಲಿ ಡಿಡಕ್ಷನ್ನೂ ಸಿಗಲ್ಲ ಮತ್ತು ಪಾರ್ಟ್ನರ್ ಕೈನಲ್ಲಿ ಟ್ಯಾಕ್ಸಬಲ್ಲು ಆಗೋದಿಲ್ಲ. ಅಂದರೆ ಹೈಯರ್ ರೇಟ್ ಆಫ್ ಟ್ಯಾಕ್ಸಸ್ನ ಅವನು ಪೇ ಮಾಡಬೇಕು ಅನ್ನೋ ಪನಿಷ್ಮೆಂಟ್ ಕೊಡುತ್ತೆ ಸ್ಟೂಡೆಂಟ್ಸ್. ಇಷ್ಟು ಲಾಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈಗಿನ ಸೆಕ್ಷನಲ್ಲಿ ನಾವು ಹೋಗುವಂತಹದ್ದು ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಏನು ಹೇಳುತ್ತೆ ಸೆಕ್ಷನ್ ಬಿ ಅಂತ ತಂದಾಗ, ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಸ್ಯಾಲರಿ, commission, bonus, fees or remuneration, any name called, by the partnership firm. ಯಾರು ಕೊಡ್ತಾ ಇರಬೇಕು? ಪಾರ್ಟ್ನರ್ಶಿಪ್ ಫರ್ಮ್ ಕೊಡ್ತಾ ಇರಬೇಕು. ಯಾರು ಕೊಡ್ತಾ ಇರಬೇಕು? ಪಾರ್ಟ್ನರ್ಸ್ಗೆ ಕೊಡ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದೇನು ಅಂದರೆ ನಿಮ್ಮ ಹತ್ರ ಹಂಚ್ಕೊಳ್ಳುವಂಥದ್ದು, ಒಂದು ಇಂಟ್ರೆಸ್ಟ್ ಆಗಿರುತ್ತೆ, ಇನ್ನೊಂದು ರೆಮ್ಯುನರೇಷನ್ ಆಗಿರುತ್ತೆ. ರೆಮ್ಯುನರೇಷನ್ ಅಂದರೆ ಅದು ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಫೀಸ್ ಆಗಿರ್ಬೋದು ಅಥವಾ ಬೋನಸ್ ಆಗಿರ್ಬೋದು. ಯಾರಿಗೆ? ಟು ಪಾರ್ಟ್ನರ್ಸ್. ಯಾರಿಗೆ ಸ್ಟೂಡೆಂಟ್ಸ್? ಪಾರ್ಟ್ನರ್ಸ್ಗಾಗಿರಬಹುದು. ಅದನ್ನು ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಸ್ಗೆ ಏನಾದರೂ ಕೊಡ್ತಿದ್ರೆ ಇಂಟ್ರೆಸ್ಟ್ ಅನ್ನೋದು ಕೂಡ ಅಲೋಬಲ್ ಆಗುತ್ತೆ, ಡಿಡಕ್ಷನ್ ಸಿಗುತ್ತೆ. ರೆಮ್ಯುನರೇಷನ್ ಅನ್ನೋದು ಅಲೋಬಲ್ ಆಗುತ್ತೆ, ಅಂದರೆ ಡಿಡಕ್ಷನ್ ಸಿಗುತ್ತೆ, ಸಬ್ಜೆಕ್ಟ್ ಟು ಕಂಡೀಷನ್ ಅಂಡರ್ ಸೆಕ್ಷನ್ 40B. 40B ಪ್ರಕಾರವಾಗಿ ಡಿಡಕ್ಷನ್ ಸಿಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಲೋನ್ ಟು ಪಾರ್ಟ್ನರ್ಸ್, ಸ್ಯಾಲರಿ, ಕಮಿಷನ್, ಫೀಸ್, ಬೋನಸ್ ಟು ಪಾರ್ಟ್ನರ್ಸ್, ಡಿಡಕ್ಷನ್ ಸಿಗುತ್ತೆ ಟು ಸಮ್ ಎಕ್ಸ್ಟೆಂಟ್, ಟು ಸಮ್ ಲೆವೆಲ್. ಅದಕ್ಕೆ ಕಂಡೀಷನ್ಸ್ ಲೇಟ್ ಡೌನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಏನಕ್ಕೆ ಕಂಡೀಷನ್ಸ್ನ ಲೇಟ್ ಡೌನ್ ಮಾಡಿದ್ರು? ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಟೂಡೆಂಟ್ಸ್. ಒಬ್ಬ ಇದ್ದಾನೆ ಅಲಿ, ಇನ್ನೊಬ್ಬ ಇದ್ದಾನೆ ಬಲಿ, ಇನ್ನೊಬ್ಬ ಇದ್ದಾನೆ ಚಲಿ. ಈ 3 ಜನನೂ ಕೂಡ ಪಾರ್ಟ್ನರ್ಶಿಪ್ ಫರ್ಮ್ನ ನಡೆಸ್ತಾ ಇದ್ದಾರೆ. ಇವನು 10 ಲಕ್ಷ ಕ್ಯಾಪಿಟಲ್ ಹಾಕಿದ್ದಾನೆ, ಇವನು 10 ಲಕ್ಷ ಕ್ಯಾಪಿಟಲ್ ಹಾಕಿದ್ದಾನೆ, ಇವನು 10 ಲಕ್ಷ ಕ್ಯಾಪಿಟಲ್ ಹಾಕಿದರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದರೆ ABC ಅಲಿ ಬಲಿ ಚಲಿ ಫರ್ಮ್ನ ನಡೆಸ್ತಾ ಇದ್ದಾರೆ. 184 ಸ್ಯಾಟಿಸ್ಫೈ ಮಾಡ್ತಿದ್ದಾನ ಇಲ್ವಾ ಅಂತ ಆಮೇಲೆ ನೋಡೋಣ. ಇಬ್ಬರು ಪಾರ್ಟ್ನರ್ಶಿಪ್ ಫರ್ಮ್ನ ನಡೆಸ್ತಾ ಇದ್ದಾರೆ. ಈಗ ನಾನು ಕೇಳ್ತಾ ಇರೋವಂಥದ್ದು, ಇವರ ಫರ್ಮ್ಗೆ ಸೇಲ್ಸ್ ಉದಾಹರಣೆಗೆ ಒಂದು 40 ಲಕ್ಷ ರೂಪಾಯಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಲೆಸ್ ಎಕ್ಸ್ಪೆನ್ಸಸ್ ಯಾರ್ದು? ಪಾರ್ಟ್ನರ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ಬಿಟ್ಟಿದೆ. ಏನು ಮಾಡಿದ್ರು? 20 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ. ಹಾಗಾದರೆ ಲಾಭ ಎಷ್ಟು ಬಂತು ಸ್ಟೂಡೆಂಟ್ಸ್? 20 ಲಕ್ಷ ಬಂತು. ಅದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ಬಿಟ್ಟಿದೆ. ಓಕೆ, ಅಲಿ ಬಲಿ ಚಲಿ ಇವನು 5 ಲಕ್ಷ, ಇವನು 6 ಲಕ್ಷ, ಇವನು 7 ಲಕ್ಷ ಕ್ಲೈಮ್ ಮಾಡಿದ್ರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ಬಿಟ್ಟಿದೆ. ಸೊ 19 ಲಕ್ಷ ರೂಪಾಯಿ ಅಷ್ಟು ಎಕ್ಸ್ಪೆನ್ಸಸ್ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಲೈಮ್ ಮಾಡಿದ್ರು. ಎಷ್ಟು ಕೊಡ್ತಾ ಇದ್ದಾರೆ? ಎಷ್ಟು ಬಂದಿದೆ ಅಂತ ಹೇಳ್ತಾ ಇದ್ದಾರೆ? ಇದು ನೆಟ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಈ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬರುತ್ತೋ ಬರಲ್ವೋ? ಬಂದೇ ಬಂತು. ಈ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ನಾವು ರಿಸ್ಟ್ರಿಕ್ಷನ್ ಲೇಟ್ ಡೌನ್ ಮಾಡ್ತೀವಿ ಅಂತ ಅಂದ್ಬಿಟ್ಟಿದೆ. ಯಾವ ಸೆಕ್ಷನ್ ಬಂತು ಸ್ಟೂಡೆಂಟ್ಸ್? 40B.
ಮತ್ತೇನಾಯ್ತು, ಇಲ್ಲಿಗೆ ಸುಮ್ಮನಿದ್ರ ಇವರು, ಈ ಇಲ್ಲಿಗೆ ಸುಮ್ಮನಿದ್ರ? ಹೌದಾ, ನೀವು ಹೀಗೆ ಹೇಳ್ತಾ ಇದ್ದೀರಾ, ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ತಗೊಳ್ಳೋದಿಲ್ಲ. ನಮ್ಮಲ್ಲಿ ಅಲಿ ಬಲಿ ಚಲಿ ಮೂವರು ಕೂಡ ವರ್ಕಿಂಗ್ ಪಾರ್ಟ್ನರ್ಸೇ. ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಬೇರೆ ಕೆಲಸ ಬಿಟ್ಟು ಈ ಫರ್ಮ್ಗೋಸ್ಕರನೇ ದುಡಿತಾ ಇದ್ದೀವಿ. ನಮಗೆ ಸ್ಯಾಲರಿ ಬೇಕು. ಆಗೇನು ಮಾಡಿದ್ರು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕ್ಲೇಮ್ ಮಾಡಲಿಲ್ಲ. ಆಗೇನು ಮಾಡಿದ್ರು, ಸ್ಯಾಲರಿ ಆಫ್ ಎ, ಸ್ಯಾಲರಿ ಆಫ್ ಬಿ, ಸ್ಯಾಲರಿ ಆಫ್ ಸಿ ಅಂತ ಕ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟೂಡೆಂಟ್ಸ್. ಮತ್ತೆ 1,00,000 ಇದು ಮಾಡಿದ್ರು, 1,00,000 ಮೇಲೆ ಟ್ಯಾಕ್ಸ್ ಕಟ್ಟಕ್ಕೆ ಬಂದರು. ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಗವರ್ನಮೆಂಟ್ ಏನು ಮಾಡಿದೆ, ಥಿಂಕ್ ಮಾಡಿ ಒಂದು ಪ್ರಾವಿಷನಲ್ಲಿ ಏನು ಮಾಡ್ತು, ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್, ಕಮಿಷನ್, ಸ್ಯಾಲರಿ, ಫೀಸ್, ಬೋನಸ್, ಎನಿ ಟೈಪ್ ಎಲ್ಲ ಸೇರಿಸಿರೋ ಇಷ್ಟನ್ನು ಸೇರಿಸಿ ಏನಂತ ಹೇಳ್ತೀವಿ, ರೆಮ್ಯುನರೇಷನ್. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಇಷ್ಟಕ್ಕೂ ಕೂಡ ನಾವೇನು ಮಾಡ್ತೀವಿ, ಒಂದು ರಿಸ್ಟ್ರಿಕ್ಷನ್ ಆಗ್ತಾ ಇದ್ದೀವಿ ಅಂಡರ್ ಸೆಕ್ಷನ್ 40B ಪ್ರಕಾರವಾಗಿ. ಅದಕ್ಕಿಂತ ಜಾಸ್ತಿ ನೀವು ಕ್ಲೇಮ್ ಮಾಡೋ ಹಾಗಿಲ್ಲ ಅಂತ ರಿಸ್ಟ್ರಿಕ್ಷನ್ ಆಗ್ತದೆ ಸ್ಟೂಡೆಂಟ್ಸ್. ಆ ರಿಸ್ಟ್ರಿಕ್ಷನ್ ಏನು ಅಂತ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸಿಗೆ. ಕ್ಲಿಯರ್ ಸ್ಟೂಡೆಂಟ್ಸ್? ಟ್ಯಾಕ್ಸಿಂದ ಬಚಾವಾಗೋಕ್ಕೋಸ್ಕರ ಪಾರ್ಟ್ನರ್ ಸ್ಯಾಲ್ರಿ ಅಂತ ಕ್ಲೇಮ್ ಮಾಡಿ ಕಡಿಮೆ ನೆಟ್ ಪ್ರಾಫಿಟ್ ಮೇಲೆ ಕಡಿಮೆ ಟ್ಯಾಕ್ಸ್ನ ಕಟ್ಟೋರು, ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಅವ್ರಿಗೆ ಇಷ್ಟ ಬಂದಿರೋ ಹಾಗೆ ನೋಡಿ. ಉದಾಹರಣೆಗೆ 10 ಲಕ್ಷ ಇವನು ಕ್ಯಾಪಿಟಲ್ ಹಾಕಿ, 10 ಲಕ್ಷ ಇವನು ಕ್ಯಾಪಿಟಲ್ ಹಾಕಿ ವರ್ಷಕ್ಕೆ ಅವನೇನು ಮಾಡ್ತಾ ಇದ್ದಾನೆ, 5 ಲಕ್ಷ ಇಂಟ್ರೆಸ್ಟ್ ಅಂತ ತೋರಿಸ್ತಾನೆ, ಅಂದರೆ 50% ವರ್ಷಕ್ಕೆ ಕ್ಲೈಮ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ನ ಲೈಟ್ ಡೌನ್ ಮಾಡಲಾಯಿತು, ರಿಸ್ಟ್ರಿಕ್ಷನ್ನ ಫ್ರೇಮ್ ಮಾಡ್ತು. ಅದೇನೇ ಆ ಸೆಕ್ಷನ್ನೇ 40B ಆಗಿರುತ್ತೆ. ಏನು ಆ ರಿಸ್ಟ್ರಿಕ್ಷನ್ ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಬೈ ದ ಫರ್ಮ್ ಟು ದ ಪಾರ್ಟ್ನರ್ಸ್. ಫರ್ಮ್ ಕೊಡ್ತಾ ಇರೋದು, ಯಾರು ಕೊಡ್ತಾ ಇರೋದು, ಪಾರ್ಟ್ನರ್ಸ್ಗೆ. ಏನು ಕೊಡ್ತಿರೋದು, ನಾನು ಇಂಟ್ರೆಸ್ಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಆದರೆ 40B ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು, ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇರೋದು. ರೆಮ್ಯುನರೇಷನ್ ಬಗ್ಗೆ ಆಮೇಲೆ ಮಾತಾಡೋಣ ಸ್ಟೂಡೆಂಟ್ಸ್, ಓನ್ಲಿ ಇಂಟ್ರೆಸ್ಟ್ ಬಗ್ಗೆ. ಹಾಗಾದರೆ ಇಂಟ್ರೆಸ್ಟ್ ಈಸ್ ಅಲೋಡ್ ಆಸ್ ಡಿಡಕ್ಷನ್. ಇಂಟ್ರೆಸ್ಟ್ ಅಲೋಡ್ ಆಗಿರುತ್ತೆ, ಇಂಟ್ರೆಸ್ಟ್ ಅಲೋಡ್ ಆಗಿರುತ್ತೆ ಸಬ್ಜೆಕ್ಟ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್. ಇಂಟ್ರೆಸ್ಟ್ ಅಲೋ ಆಗಬೇಕು ಅಂದರೆ ಕೆಲವು ಕಂಡೀಷನ್ಸ್ ಇದೆ, ಮೊದಲು ಅದನ್ನು ಫುಲ್ಫಿಲ್ ಮಾಡು ಅಂತ ಹೇಳಿದ್ರು. 4 ಕಂಡೀಷನ್ಸ್ ಇದೆ, ಏನದು ಅಂತ ನೋಡೋಣ ಸ್ಟೂಡೆಂಟ್ಸ್. 1, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಮಸ್ಟ್ ಬಿ ಆಥರೈಸ್ಡ್ ಬೈ ದ ಪಾರ್ಟ್ನರ್ಶಿಪ್ ಡೀಡ್. ಏನಿದು ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಮಸ್ಟ್ ಬಿ ಆಥರೈಸ್ಡ್ ಬೈ ದ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ, ಪಾರ್ಟ್ನರ್ಶಿಪ್ ಡೀಡ್ ಏನಿದೆಯೋ, ರಿಟರ್ನ್ ಡಾಕ್ಯುಮೆಂಟ್ ಏನಿದೆಯೋ, ನಾನು ಮೊದಲೇ ಹೇಳಿದ್ದೀನಿ, 185 ಸ್ಯಾಟಿಸ್ಫೈ ಆದರೆ ಮಾತ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಡಕ್ಷನ್ ಸಿಗತ್ತೆ, ಇಲ್ಲ ಅಂದರೆ ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಹಾಗಾದರೆ 85 ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಅರ್ಥ ಏನು, ಮೊದಲನೇ ಕಂಡೀಷನ್ ಏನಲ್ಲಿ, ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿದೆ ಅಂದ್ಬಿಟ್ಟು ಅರ್ಥ. ಏನಂತ ಸ್ಟೂಡೆಂಟ್ಸ್, ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಇದೆ ಅಂದ್ಬಿಟ್ಟು ಅರ್ಥ. ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿದೆ ಅಂತ ತಂದರೆ, ಆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಎರಡನೇದೇನಾಗಿರ್ಬೇಕು ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಮಸ್ಟ್ ಬಿ ಆಥರೈಸ್ಡ್ ಅಂದರೆ ಸ್ಪೆಸಿಫೈಡ್ ಆಗಿರಬೇಕು. ಅಲ್ಲಿ ಮಿಸ್ಟರ್ ಎ ಅನ್ನೋನು ಇಂಟ್ರೆಸ್ಟ್ ತೊಗೊಬೋದು, ಬಿ ಅನ್ನೋನು ತೊಗೊಬಾರ್ದು, ಯಾರಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟು ಅಂದ್ಬಿಟ್ಟಿದೆ ಅದರಲ್ಲಿ ಸ್ಪೆಸಿಫೈಡ್ ಆಗಿರಬೇಕು, ಆಥರೈಸ್ ಆಗಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಎರಡನೇ ಕಂಡೀಷನ್ ಏನು ಹೇಳ್ತಾನೆ? ಎರಡನೇ ಕಂಡೀಷನ್ ಅಂದರೆ, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಮಸ್ಟ್ ಬಿ pertaining to the period after the execution of the deed. Execution of the deed, after the execution of deed ಅಂದ್ರೆ ಅರ್ಥ ಏನು ಸರ್ ಅಂತಂದ್ರೆ, ಸುಮ್ಮನೆ ಉದಾಹರಣೆಗೆ ನಿಮ್ಮ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್.
ಇದು ನಿಮ್ಮ ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಇಯರ್ನಲ್ಲಿ ಬಿಸ್ನೆಸ್ ಏನೋ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಏನೋ ಮಾಡ್ತಿದ್ದಾರೆ. ಆದರೆ ಆದರೆ ಫಸ್ಟ್ ಅಕ್ಟೋಬರ್ನಲ್ಲಿ, ಎಲ್ಲಿ ಫಸ್ಟ್ ಅಕ್ಟೋಬರ್ನಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಒಂದು ಇನ್ಕ್ಲೂಡ್ ಮಾಡಿದ್ರು. ಏನಂತ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಲಿ, ಬಲಿ, ಚಲಿ ಇವರು ಮೂವರು ಕೂಡ 5%, 6%, 7% ಅವರ ಕ್ಯಾಪಿಟಲ್ ಮೇಲೆ ತಗೊಬೋದು ಅಂತ ಹೇಳಿದ್ರು. ಎಲ್ಲಿ ರಿವೈಸ್ ಮಾಡಿದ್ರು? ಯಾವುದನ್ನ? ಪಾರ್ಟ್ನರ್ಶಿಪ್ ಡೀಡ್ನ. ಅಂದ್ರೆ ಎಕ್ಸಿಕ್ಯೂಟ್ ಆಗಿರೋದು ಯಾವಾಗ? ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಎಕ್ಸಿಕ್ಯೂಟ್ ಆಗಿದ್ದು ಯಾವಾಗ? ಫಸ್ಟ್ ಅಕ್ಟೋಬರ್ ಇಂದ. ಹಾಗಾದ್ರೆ ಫಸ್ಟ್ ಅಕ್ಟೋಬರ್ ಇಂದ ಅವ್ರಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಡಕ್ಷನ್ ಸಿಗುತ್ತೆ. ಇದ್ರ ಹಿಂದೆ ಇರುವಂತ ಪೀರಿಯಡ್ಗೆ ಡಿಡಕ್ಷನ್ ಸಿಗಲ್ಲ ಸ್ಟೂಡೆಂಟ್ಸ್. ಉದಾಹರಣೆಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು ವರ್ಷಕ್ಕೆ ಮೂವರ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12 lakhs ಇದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಎಷ್ಟು ತಿಂಗಳಿರೋದು? 1, 2, 3, 4, 5, 6 ತಿಂಗಳಿಗಷ್ಟೆ. 6 ತಿಂಗಳು ಅಂದರೆ ಅರ್ಧ. 12 ಲಕ್ಷದಾಗ ಅರ್ಧ ಅಂದರೆ ಎಷ್ಟು? 6 lakhs ಮಾತ್ರ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಎರಡನೇ ಕಂಡೀಷನ್ ಏನು ಹೇಳ್ತಿದೆ ಅಂತಂದರೆ, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಮಸ್ಟ್ ಬಿ ಪರ್ಟೈನಿಂಗ್ ಟು ದ ಪೀರಿಯಡ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದ ಡೀಡ್. ಡೀಡ್ ಎಕ್ಸಿಕ್ಯೂಷನ್ ಆದ ನಂತರ ಇಂಟ್ರೆಸ್ಟ್ ಅಲ್ಲಿಂದ ಕಂಟಿನ್ಯೂ ಆಗಿರುತ್ತೆ, ಅಲ್ಲಿಂದ ಅಲೋಡ್ ಆಗಿರುತ್ತೆ, ಡಿಡಕ್ಷನ್ ಸಿಗತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಮೂರನೇ ಕಂಡೀಷನ್ ಏನಂತ ಹೇಳುತ್ತೆ? ಮೂರನೇ ಕಂಡೀಷನ್ ಅಂತಂದ್ರೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಎಷ್ಟು ಕೊಡ್ಬೋದು? ನೀವೆಲ್ಲ ಹಿಂದೆ ಪಾರ್ಟ್ನರ್ಶಿಪ್ ಆಕ್ಟ್ 1932 ಮಾಡುವಾಗ ಎಷ್ಟಿತ್ತು ಸ್ಟೂಡೆಂಟ್ಸ್? 6% ಇಷ್ಟು. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಪಾರ್ಟ್ನರ್ಸ್ಗೆ ಅಲೋಬಲ್ ಆಗೋದು 12% ಪರ್ ಆ್ಯನಮ್. 12% ಪರ್ ಆ್ಯನಮ್. ಅದನ್ನು ಕೂಡ ಏನದು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ, ಅದು ಏನೋ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಏನಿರಬೇಕು? ಪಾರ್ಟ್ನರ್ಶಿಪ್ ಡೀಡ್ ಇರಬೇಕು. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೆನ್ಷನ್ ಆಗಿರಬೇಕು. ಆ ಮೆನ್ಷನ್ ಆಗಿರುವಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ ಯಾವ ಪೀರಿಯಡ್ನಿಂದ ಎಕ್ಸಿಕ್ಯೂಟ್ ಆಗಿದೆಯೋ ಅಲ್ಲಿಂದ ಮುಂದಕ್ಕೆ ಅಪ್ಲಿಕಬಲ್ ಆಗಿರುತ್ತೆ. ಮತ್ತು ನಾಲ್ಕನೇ ಕಂಡೀಷನ್ ಏನು ಅಂತಂದ್ರೆ ಇಂಟ್ರೆಸ್ಟ್ ಪೇಡ್ ಟು ಆಲ್ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ಗೂ ಕೂಡ ಏನು ಇಂಟ್ರೆಸ್ಟ್ ಸಿಗುತ್ತೆ. ಮತ್ತು ಇಂಡಿವಿಜುವಲ್ಗೂ ಸಿಗುತ್ತೆ, ನಾನ್ ಇಂಡಿವಿಜುವಲ್ಗೂ ಸಿಗುತ್ತೆ. ಏನು ಹೇಳಿದೆ? ಇಂಡಿವಿಜುವಲ್ಗೂ ಸಿಗುತ್ತೆ, ನಾನ್ ಇಂಡಿವಿಜುವಲ್ಗೂ ಸಿಗುತ್ತೆ. ವಿಲ್ ಬಿ ಅಲೋಡ್ ಆಸ್ ಡಿಡಕ್ಷನ್. ಇಂಟ್ರೆಸ್ಟ್ ಪೇಡ್ ಟು ಆಲ್ ಪಾರ್ಟ್ನರ್ಸ್ ವಿಲ್ ಬಿ ಅಲೋಡ್ ಆಸ್ ಡಿಡಕ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವುದ್ರ ಬಗ್ಗೆ ಮಾತಾಡಿದ್ದು ಅಂತ ಗೊತ್ತಾಯ್ತು ಅನ್ಸುತ್ತೆ. ಇದು ಇಂಟ್ರೆಸ್ಟ್ ಸೆಕ್ಷನ್ 40B ಪ್ರಕಾರವಾಗಿ ಏನು ಲಿಮಿಟ್ ಇರುತ್ತೆ, ಏನು ಕಂಡೀಷನ್ಸು ಅಂದರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇಂಟ್ರೆಸ್ಟ್ ಬಗ್ಗೆ ಮಾತಾಡಿರಬೇಕು, ಅಂದರೆ ಆಥರೈಸ್ ಮಾಡಿರಬೇಕು. ಯಾವ ಪೀರಿಯಡ್ ಇಂದ ಆಥರೈಸ್ ಆಗಿದೆಯೋ, ಎಕ್ಸಿಕ್ಯೂಷನ್ ಆಗಿದೆಯೋ ಪಾರ್ಟ್ನರ್ಶಿಪ್ ಡೀಡ್, ಅಲ್ಲಿಂದನೇ ಏನು ಸ್ಟಾರ್ಟ್ ಆಗೋದು. ನಾವು ಫರ್ಮ್ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಪಾರ್ಟ್ನರ್ಶಿಪ್ ಡೀಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ವರ್ಷ ಪಾರ್ಟ್ನರ್ಶಿಪ್ ಡೀಡ್ ನೀವು ಮಾಡಿದ್ದೀರಾ ಸರಿ, ಆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಮೆನ್ಷನ್ ಮಾಡಿದ್ದೀರಾ, ಅಥವಾ ಡೀಡೇ ಮಾಡಿಲ್ಲ, ವರ್ಷದ ಕೊನೆನಾಗ ಮಾಡಿದ್ದೀರಾ. ವರ್ಷದ ಕೊನೆನಾಗ ಮಾಡಿ ಅಲ್ಲಿಂದ 2 ತಿಂಗಳಲ್ಲಿ ಕೊನೆ 2 ತಿಂಗಳಲ್ಲಿ ಜ್ಞಾನೋದಯ ಆಗಿ ನಾವು ಸೇರ್ಕೊಬೇಕು ಅಂತ ಹೇಳ್ಬಿಟ್ಟಿದೆ. ನೀವೇನು ಮಾಡಿದ್ರಿ? ಪಾರ್ಟ್ನರ್ಶಿಪ್ ಡೀಡ್ ಮಾಡಿದ್ರಿ ಅಂದರೆ ಅಲ್ಲಿಂದ 2 ತಿಂಗಳು ಮಾತ್ರ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 12% ಮಾತ್ರ ಆಗಿರುತ್ತೆ ಸ್ಟೂಡೆಂಟ್ಸ್. 12%ಗಿಂತ ಜಾಸ್ತಿ ಇತ್ತು ಅಂದರೆ ಡಿಸ್ಅಲೋಡ್ ಆಗಿರುತ್ತೆ. ಉದಾಹರಣೆಗೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ 15% ಇದೆ ಸ್ಟೂಡೆಂಟ್ಸ್. ಆದರೆ
ಎಷ್ಟು ಪರ್ಸೆಂಟ್ವರೆಗೂ ಮಾತ್ರ ಅಲೋಡ್ ಆಗುತ್ತೆ ಸ್ಟೂಡೆಂಟ್ಸ್? 12%ವರೆಗೂ ಮಾತ್ರ ಅಲೋಡ್ ಆಗುತ್ತೆ. 3% ಡಿಸ್ಅಲೋ ಆಗುತ್ತೆ ಸ್ಟೂಡೆಂಟ್ಸ್. ಪಾರ್ಟ್ನರ್ಶಿಪ್ ಡೀಡ್ 18% ಆಗಿದ್ರೆ 12%ವರೆಗೂ ಅಲೋ ಆಗುತ್ತೆ. 6% ಡಿಸ್ಅಲೋ ಆಗುತ್ತೆ ಸ್ಟೂಡೆಂಟ್ಸ್. ಅದೇ 20% ಪಾರ್ಟ್ನರ್ಶಿಪ್ ಡೀಡ್ನಲ್ಲಿದ್ದರೆ 12% ಅಲೋ ಆಗುತ್ತೆ, 8% ಡಿಸ್ಅಲೋ ಆಗುತ್ತೆ. ಸರ್ ಅದೇ 10% ಇದ್ರೆ ನಾನು ಹೇಳಿದ್ದು 12% ಅಪ್ ಟು 12% ಅಲೋಡ್ ಅಂತ ಹೇಳಿದ್ದು. ಪಾರ್ಟ್ನರ್ಶಿಪ್ ಡೀಡ್ನಲ್ಲೇ 10% ಇದೆ ಅಂದರೆ ಇಲ್ಲೂ ಕೂಡ 10% ಆಗಿರೋದು. ಫುಲ್ 10% ಫುಲ್ಲು ಅಲೋಡ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಡಿಸಲೋ ಆಗೋಕ್ಕೆ ಎಕ್ಸಸ್ ಇದ್ದರೆ ಮಾತ್ರ ಡಿಸಲೋ ಆಗೋದು. ಅದೇ ಅಕಸ್ಮಾತ್ ಏನಾದರೂ 8% ಇದ್ದರೆ, ಪಾರ್ಟ್ನರ್ಶಿಪ್ ಡೀಡ್ನಲ್ಲೇ 8% ಅಂತ ಇದ್ದರೆ ನೀನು 8% ತಗೊಬೇಕಷ್ಟೆ. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ 5.5% ಇದ್ದರೆ 12% ತಗೊಳ್ಳೋ ಅಗತ್ಯ ಇಲ್ಲ. ಪಾರ್ಟ್ನರ್ಶಿಪ್ ಡೀಡಲ್ಲಿ ನೀವು ಅಂದ್ಕೊಂಡಿರೋದು ನಿಮ್ಮ ನಂಬರ ನೀವು ಮಾಡ್ಕೊಂಡಿರೋದೆ 5.5% ತಗೊಂತೀನಿ ಅಂದ್ಬಿಟ್ಟು 5.5% ಅಲೋಡ್ ಆಗಿರುತ್ತೆ. ಸರ್ ಅದೇ 15% ಇದ್ದರೆ, 15% ಇತ್ತು ಅಂದರೆ 12%ಗಿಂತ ಜಾಸ್ತಿ ಇದೆ, ಸೊ 12% ಅಷ್ಟೇ ಅಲೋಡ್, 3% ಡಿಸ್ಅಲೋ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ನ್ಯೂಮರಿಕಲ್ ಪ್ರಾಬ್ಲಮ್ ಬಂದಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಸ್ಟೂಡೆಂಟ್. ಹಾಗಾದ್ರೆ ಬನ್ನಿ ಮತ್ತೆ. ಇಷ್ಟು ನಾನು ಮಾತಾಡಿದ್ದು ಇಂಟ್ರೆಸ್ಟ್ ಬಗ್ಗೆ. ಈಗ ನಾನು ಮಾತಾಡಕ್ಕೆ ಹೊರಟಿರೋದು ಸ್ಯಾಲರಿ ಬಗ್ಗೆ. ಪೇಮೆಂಟ್ ಆಫ್ ಏನು ಸ್ಯಾಲರಿ, ಬೋನಸ್, ಫೀಸ್, ಕಮಿಷನ್ ಅಥವಾ ಅದೆಲ್ಲನೂ ಸೇರಿಸಿದ್ರೆ ಒಂದೇ ಹೆಸರು ಏನಾಗಿರುತ್ತೆ ಸ್ಟೂಡೆಂಟ್ಸ್? ರೆಮ್ಯುನರೇಷನ್. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ಕಮಿಷನ್ ಟು ಪಾರ್ಟ್ನರ್ಸ್, ಫೀಸ್ ಟು ಪಾರ್ಟ್ನರ್ಸ್, ಬೋನಸ್ ಟು ಪಾರ್ಟ್ನರ್ಸ್, ಸ್ಯಾಲರಿ ಟು ಪಾರ್ಟ್ನರ್ಸ್. ಅಂದ್ರೆ ಅರ್ಥ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಯಾರು ಕೊಡ್ತಾ ಇರಬೇಕು? ಬೈ ದ ಫರ್ಮ್. ಯಾರು ಕೊಡ್ತಾ ಇರಬೇಕು? ಟು ದ ಪಾರ್ಟ್ನರ್ಸ್. ಏನಾಗಿರುತ್ತೆ? ಟು ಈಸ್ ಅಲೋಡ್ ಆಸ್ ಡಿಡಕ್ಷನ್ ಸಬ್ಜೆಕ್ಟ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್. ಕೆಲವು ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಕಂಡೀಷನ್ಸ್ ಇದೆ? 4 ಕಂಡೀಷನ್ಸ್ ಇದೆ ಸ್ಟೂಡೆಂಟ್ಸ್. 4 ಕಂಡೀಷನ್ನಲ್ಲಿ ಮೊದಲನೇ ಕಂಡೀಷನ್ ಏನು ಅಂದರೆ, ಆಸ್ ಇಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಮಸ್ಟ್ ಬಿ ಆಥರೈಸ್ಡ್ ಬೈ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಇಂದ ಆಥರೈಸ್ ಆಗಿರಬೇಕು. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಮೆನ್ಷನ್ ಆಗಿರಬೇಕು. ಅಲಿ ಎಷ್ಟು ತಗೊಬೇಕು, ಬಲಿ ಎಷ್ಟು ತಗೊಬೇಕು, ಚಲಿ ಎಷ್ಟು ತಗೊಬೇಕು ಅಂದ್ಬಿಟ್ಟಿದೆ. ಅಲಿ ಬಲಿ ಜಲಿ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ, ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅಂದ್ರೆ ಅರ್ಥ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಎಷ್ಟು ಪಾರ್ಟ್ನರ್ಸು ಸ್ಯಾಲ್ರಿನ ತಗೊಬಹುದು ಅನ್ನೋದು ಮೆನ್ಷನ್ ಆಗಿರಬೇಕಾಗಿರುತ್ತೆ. ಎರಡನೇ ಕಂಡೀಷನ್ ಸೇಮ್ ಥಿಂಗ್, ಪೇಮೆಂಟ್ ಮಸ್ಟ್ ಬಿ ಪರ್ಟೈನಿಂಗ್ ಟು ದ ಪೀರಿಯಡ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದ ಡೀಡ್. ಡೀಡ್ ಎಕ್ಸಿಕ್ಯೂಷನ್ ಆದಮೇಲೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಳಿದ್ನಲ್ವ ಆಗಲೇ, ಆ ಡೀಡ್ ಎಕ್ಸಿಕ್ಯೂಷನ್ ಆದ ಮೇಲೇ ಅವ್ರಿಗೆ ಸ್ಯಾಲ್ರಿ ಅನ್ನೋದು ಅಲೋ ಆಗೋದು. ಅಲ್ಲಿವರೆಗೂ ಡಿಸ್ಅಲೋ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಮೂರನೇ ಕಂಡೀಷನ್ ಏನಂತ ಹೇಳುತ್ತೆ ಅಂದರೆ, ಪೇಮೆಂಟ್ ಆಫ್ ಸ್ಯಾಲರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಓನ್ಲಿ ಅಲೋಡ್ ಆಸ್ ಡಿಡಕ್ಷನ್. ಸ್ಯಾಲ್ರಿ ಕೊಡೋದು ಯಾರು ಕೊಡ್ತೀರಾ? ವರ್ಕ್ ಮಾಡೋನು ಕೊಡ್ತೀರಾ. ಯಾರು ವರ್ಕ್ ಮಾಡೋನು? ವರ್ಕಿಂಗ್ ಪಾರ್ಟ್ನರ್. ಅದೇ ಆಕ್ಟಿವ್ ಪಾರ್ಟ್ನರ್. ಅದಕ್ಕೋಸ್ಕರನೇ ಆಕ್ಟಿವ್ ಪಾರ್ಟ್ನರ್ ಅಥವಾ ವರ್ಕಿಂಗ್ ಪಾರ್ಟ್ನರ್ನ ಮೀನಿಂಗ್ನ ಲಾಸ್ಟ್ ಸೆಷನಲ್ಲಿ ಹೇಳಿದ್ದು ಸ್ಟೂಡೆಂಟ್ಸ್. ಸೊ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಆಕ್ಟಿವ್ ಆಗಿ ಡೇ ಟು ಡೇ ಆಕ್ಟಿವಿಟೀಸ್ನ ಅವನು ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿ ಆಗಿರ್ತಾನೆ ಸ್ಟೂಡೆಂಟ್ಸ್. ಅವನಿಗೆ ಸ್ಯಾಲರಿ ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅವನು ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಇನ್ಆಕ್ಟಿವ್ ಪಾರ್ಟ್ನರ್ ಆಗಿದ್ದರೆ ಅವನಿಗೆ 40B ಪ್ರಕಾರವಾಗಿ ಸ್ಯಾಲರಿ ಈಸ್ ನಾಟ್ ಅಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಹೇಳಿದ್ದು
ಸೊ ಇದು ಇಂಡಿವಿಜುವಲ್ ಆಗಿರಬೇಕು ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಇಂಡಿವಿಜುವಲ್ ನಾನ್ ಇಂಡಿವಿಜುವಲ್ ಇಬ್ಬರಲ್ಲೂ ಆಗುತ್ತೆ. ಆದರೆ ಇಂಟ್ರೆಸ್ಟ್ ವರ್ಕಿಂಗ್ ಪಾರ್ಟ್ನರ್ ನಾನ್ ವರ್ಕಿಂಗ್ ಪಾರ್ಟ್ನರ್ ಇಬ್ಬರಿಗೂ ಅಲೋ ಆಗುತ್ತೆ. ಯಾಕೆ? ಸ್ಲೀಪಿಂಗ್ ಪಾರ್ಟ್ನರ್ ಸ್ಲೀಪ್ ಮಾಡ್ತಾ ಇರ್ತಾನೆ, ಬಂಡವಾಳ ಕೊಟ್ಬಿಟ್ಟಿದೆ, ಲೋನ್ ಕೊಟ್ಬಿಟ್ಟಿದೆ, ಏನು ಮಾಡ್ತಾ ಇರ್ತಾನೆ, ಮಲಕೊಂಡಿರ್ತಾನೆ. ಲೋನ್ ಕೊಟ್ಟಿರೋದಕ್ಕೆ ಅವ್ನು ವಾಪಸ್ ಏನು ಕೊಡಬೇಕಾಗಿರುತ್ತೆ? ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತಲ್ಲ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಇಂಟ್ರೆಸ್ಟ್ ಅಲ್ಲಿ ಅಲೋ ಆಗಿರುತ್ತೆ. ಅವ್ನು ಮಲ್ಕೊಂಡಿರುವಂಥ ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಇನ್ಆಕ್ಟಿವ್ ಪಾರ್ಟ್ನರ್ ಮಲ್ಕೊಂಡಿರುವಂಥ ವ್ಯಕ್ತಿಗೆ ಸಂಬಳ ಕೊಡಬೇಕು. ಅವನೇ ಮಲ್ಕೊಳ್ಳೋದಕ್ಕೆ ಸಂಬಳ ಕೊಡೋದಿಲ್ಲ ಸ್ಟೂಡೆಂಟ್ಸ್, ಕೆಲಸ ಮಾಡಿದ್ರೆ ಸಂಬಳ ಕೊಡಬೇಕಾಗಿರುತ್ತೆ. ಅವನು ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇನ್ಆಕ್ಟಿವ್. ಹಾಗಾದರೆ ಇನ್ಆಕ್ಟಿವ್ ಅಥವಾ ನಾನ್ ವರ್ಕಿಂಗ್ ಪಾರ್ಟ್ನರ್ಗೆ ರೆಮ್ಯುನರೇಷನ್ ನಾಟ್ ಅಲೋಡ್, ಸ್ಯಾಲರಿ ಈಸ್ ನಾಟ್ ಅಲೋಡ್. ಸ್ಯಾಲರಿ ಅಲೋ ಆಗಬೇಕು, ರೆಮ್ಯುನರೇಷನ್ ಅಲೋ ಆಗಬೇಕು, ಬೋನಸ್ ಕಮಿಷನ್ ಫೀಸ್ ಅಲೋ ಆಗಬೇಕು ಅಂದರೆ, ಡಿಡಕ್ಷನ್ ನೀವು ಕ್ಲೈಮ್ ಮಾಡಬೇಕು ಅಂದರೆ ಏನಾಗಿರ್ಬೇಕು ಸ್ಟೂಡೆಂಟ್ಸ್? ಅವನು 100% ಏನಾಗಿರಬೇಕು? ವರ್ಕಿಂಗ್ ಪಾರ್ಟ್ನರ್ ಆಗಿರಬೇಕು. ಪ್ರಾಬ್ಲಮಲ್ಲಿ ಅಕಸ್ಮಾತ್ ಏನಾದ್ರು ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಇನ್ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿದ್ರೆ ಆ ಒಂದು ಸ್ಯಾಲ್ರಿಗೆ ನೀವೇನು ಮಾಡಬಾರ್ದು ಸ್ಟೂಡೆಂಟ್ಸ್? ನೀವೇನು ಮಾಡಬಾರ್ದು? ಅವನನ್ನು ಬಿಟ್ಟು ಆಕ್ಟಿವ್ ಪಾರ್ಟ್ನರ್ಸ್ ಮಾತ್ರ ರೆಮ್ಯುನರೇಷನ್ನ ಕನ್ಸಿಡರೇಷನ್ಗೆ ಡಿಡಕ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಥರ್ಡ್ ಕಂಡೀಷನ್, ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಎಷ್ಟಿರುತ್ತೆ? 40B ಆಗಿರುತ್ತೆ ಸ್ಟೂಡೆಂಟ್ಸ್. ಏನು ಹೀಗಂದ್ರೆ ಅನ್ನೋದನ್ನ ಈಗ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಅಡ್ಮಿಸಿಬಲ್ ಅಥವಾ ಪರ್ಮಿಸಿಬಲ್ ಅಥವಾ ಅಲೋಬಲ್ ಅಂಡರ್ ಸೆಕ್ಷನ್ 40B. 40B ಪ್ರಕಾರವಾಗಿ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಎಷ್ಟು ಸಿಗುತ್ತೆ? ಈ ರೆಮ್ಯುನರೇಷನ್ನ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ ಅನ್ನೋದು ಬೇಸ್ ಆಗೋದು ಬುಕ್ ಪ್ರಾಫಿಟ್ನ ಮೇಲೆ. ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಬೇಸ್ ಆಗಿರುತ್ತೆ ರೆಮ್ಯುನರೇಷನ್ ಎಷ್ಟು ಮ್ಯಾಕ್ಸಿಮಮ್ ಅಲೋವಬಲ್ ಅಂದ್ಬಿಟ್ಟಿದೆ. ಹಾಗಾದರೆ ಬುಕ್ ಪ್ರಾಫಿಟ್ ಅಂದ್ರೇನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ ನೆಕ್ಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಅದು ಸೆಕ್ಷನ್ C ಪಾಯಿಂಟ್ ಆಫ್ ವ್ಯೂಗೆ ಹೋಗುತ್ತದೆ. ಸೊ ಸೆಕ್ಷನ್ B ಪಾಯಿಂಟ್ ಆಫ್ ವ್ಯೂಗೆ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋದು ಕೊಡ್ತಾರೆ. ಸೊ ಅದ್ರ ಬಗ್ಗೆ ಮೊದಲು ಡಿಸ್ಕಸ್ ಮಾಡಿ ಆಮೇಲಿಂದ ಹೋಗೋಣ ಸ್ಟೂಡೆಂಟ್ಸ್. ಸೊ ಬುಕ್ ಪ್ರಾಫಿಟ್, ಅಕಸ್ಮಾತ್ ಫರ್ಮ್ನಾಗೇನಾದ್ರು ಬುಕ್ ಲಾಸ್ ಆಗಿದ್ರೆ ದೇರ್ ಇಸ್ ನೋ ಕ್ವಶನ್ ಆಫ್ ಪ್ರಾಫಿಟ್. ಲಾಸ್ ಆಗಿದ್ದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಅಲೋಬಲ್ ಅಂಡರ್ ಸೆಕ್ಷನ್ 40B ಈಸ್ 1,50,000. ಮ್ಯಾಕ್ಸಿಮಮ್ ಎಷ್ಟು? 1,50,000 ಆಗಿರುತ್ತೆ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಅಲಿ, ಬಲಿ, ಚಲಿ 3 ಪಾರ್ಟ್ನರ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಈ 3 ಪಾರ್ಟ್ನರ್ಸು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಫರ್ಮ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ಲಾಸ್ ಅರೈಸ್ ಆಯಿತು. ಎಷ್ಟು ಲಾಸ್ ಅರೈಸ್ ಆಯಿತು? 80,000 ರೂಪಾಯಿ ಲಾಸ್ ಅರೈಸ್ ಆಯಿತು. ಓಕೆನಾ ಸ್ಟೂಡೆಂಟ್ಸ್? ಲಾಸ್ ಅರೈಸ್ ಆಗಿದ್ದು 80,000. ಸೊ ಈಗ ರೆಮ್ಯುನರೇಷನ್ ಕ್ಲೈಮ್ ಮಾಡಬೇಕಾ ಬೇಡವಾ? ಇದು ನಿಮ್ಮ ಪ್ರಶ್ನೆ. ಓಕೆನಾ ಸ್ಟೂಡೆಂಟ್ಸ್? ಈ ಒಂದು ಲಾಸ್ ಆಗಿದ್ರು ರೆಮ್ಯುನರೇಷನ್ ಕೊಡಬೇಕೋ ಬೇಡ? ಅವ್ರೇನು ತಿನ್ಬೇಕೋ ಕೊಡಲೇಬೇಕಾಗಿರುತ್ತೆ ಅಂಡರ್ ಸೆಕ್ಷನ್ 40B ಪ್ರಕಾರವಾಗಿ. ಎಷ್ಟು ಕೊಡಬೇಕು? ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಕೊಡ್ತಾ ಇರೋದು ಸ್ಟೂಡೆಂಟ್ಸ್. ಬನ್ನಿ ವಾಪಸ್ ಅಲ್ಲಿಗೆ ಹೋಗೋಣ. ಏನಂತ ಹೇಳ್ತೇನೆ? ಇನ್ ಕೇಸ್ ಆಫ್ ಲಾಸ್ ಎಷ್ಟಂತೆ? 1.5 ಲಕ್ಷ ಮ್ಯಾಕ್ಸಿಮಮ್ ಅಮೌಂಟ್ ಅಂತೆ. 1.5 ಲಕ್ಷ ಮ್ಯಾಕ್ಸಿಮಮ್ ಕೊಡ್ಬೋದಂತೆ. 1.5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಕೊಡಬಹುದು ಅಂತಂದ್ರೆ ಇಲ್ಲಿ ಲಾಸ್ 80,000 ಆಗಿದೆ, ಬುಕ್ ಪ್ರಾಫಿಟ್ ಇಲ್ಲ. ಸೊ 1.5 ಲಕ್ಷದವರೆಗೂ ಕೊಡ್ಬೋದು ಅಂದರೆ 1.5 ಲಕ್ಷ ಕೊಡ್ಬೋದು, 1,50,000 ಕೊಡ್ಬೋದು. ಆದರೆ ಲಿಮಿಟ್ ಏನು ಅಂದರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅಲಿದೆಷ್ಟು, ಬಲಿದೆಷ್ಟು, ಚಲಿದೆಷ್ಟು ರೆಮ್ಯುನರೇಷನ್ನು? ಅಲಿದ 10,000 ಅಂತೆ, ಬಲಿದ 20,000 ಅಂತೆ,
ಚಲಿದ 30,000 ಅಂತ. ಅಂದರೆ ಟೋಟಲ್ ಆಗಿ ಎಷ್ಟಾಯಿತು? 60,000 ರೂಪಾಯಿ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿದೆ. ಹಾಗಾದರೆ ಲಾಸ್ ಆಗಿದೆ ಸರಿ, ಲಾಸ್ ಆಗಿದೆ ಸರಿ. ಎಷ್ಟು ಲಕ್ಷ ರೂಪಾಯಿವರೆಗೂ ಕೊಡ್ಬೋದು? ಅಲೋಬಲ್ ಆಗುತ್ತೆ, ಅಲೋಬಲ್ ಆಗಿರುತ್ತೆ. 1.5 ಲಕ್ಷ ರೂಪಾಯಿವರೆಗೂ ಅಲೋಬಲ್ ಆಗಿರುತ್ತೆ. ಆದರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅಲೋಬಲ್ ಆಗ್ತಿರೋದು ಇರೋದು 60,000 ರೂಪಾಯಿ ಅಷ್ಟೇ. ಅಂದರೆ ವಿಚ್ ಎವರ್ ಈಸ್ ಲೋಯರ್. ಅಂದರೆ ಈ ಬುಕ್ ಲಾಸ್ ಏನಾಗಿದೆ, ಇದರಲ್ಲಿ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಸಾವಿರ ಮಾತ್ರ ಸಿಗುತ್ತೆ ಸ್ಟೂಡೆಂಟ್ಸ್? 60,000 ರೂಪಾಯಿ ಮಾತ್ರ ಸಿಗುತ್ತೆ ಸ್ಟೂಡೆಂಟ್ಸ್. ಅದೇ ಕಂಡೀಷನ್. ಎ ಬಿ ಇಬ್ಬರೇ ಇದ್ದಾರೆ ಅಂತ ಅನ್ಕೊಳ್ಳಿ. ಇವ್ರ ಹತ್ರ ಲಾಸ್ ಆಗಿದೆ ಒಂದು 8 ಲಕ್ಷ ರೂಪಾಯಿ ಆಗಿದೆ ಅನ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್? 8 ಲಕ್ಷ ರೂಪಾಯಿ ಲಾಸ್ ಆದರೂ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಲೋ ಆಗೋದೆಷ್ಟು? 1,50,000. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅಲಿ ಮತ್ತು ಬಲಿದು ಎಷ್ಟಿದೆಯಂತೆ? 20,000 ಅಲಿದು, 1,50,000 ಬಲಿದಂತೆ. ಹಾಗಾದರೆ ಟೋಟಲಿ 1,70,000 ಇಟ್ ಈಸ್ ದ ಆಕ್ಚುಯಲ್ ರೆಮ್ಯುನರೇಷನ್. ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಸ್ಟೂಡೆಂಟ್ಸ್? 1,70,000. 1,70,000 ಆಕ್ಚುಯಲ್ ರೆಮ್ಯುನರೇಷನ್. ಆದರೆ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಲೋ ಆಗೋದೆಷ್ಟು? 1,50,000 ಮಾತ್ರ. ಅಂದರೆ ವಿಚ್ ಎವರ್ ಈಸ್ ಲೆಸ್ ಅಂತಂದರೆ 1,50,000 ಅಷ್ಟೇ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಸೊ ಹೇಳುವಂತಹದ್ದೇನು ಅಂತಂದರೆ, ಇನ್ ಕೇಸ್ ಆಫ್ ಲಾಸಸ್ 1.5 ಲಕ್ಷ ಮ್ಯಾಕ್ಸಿಮಮ್ ಅಲೋಬಲ್ ಅಮೌಂಟ್ ಆಗಿರುತ್ತೆ. ಅಕಸ್ಮಾತ್ ಪ್ರಾಫಿಟ್ ಬಂತು ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಏನು ಬಂತು? ಬುಕ್ ಪ್ರಾಫಿಟ್ ಬಂತು ಅಂದ್ಕೊಳ್ಳಿ. ಬುಕ್ ಪ್ರಾಫಿಟ್ ಬಂತು ಅಂದರೆ ಆನ್ ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್. ಅಂದರೆ ಅಪ್ ಟು 3 lakhs ಅಂದಾಗ ಆನ್ ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್ ಎಷ್ಟಂತೆ? 1.5 ಲಕ್ಷ ಆರ್ 90% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಹೈಯರ್. ಏನು ಹೇಳಿದೆ? 1.5 ಲಕ್ಷ ಅಥವಾ 90% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಹೈಯರ್. ಸೇ ಫಾರ್ ಎಕ್ಸಾಂಪಲ್, ಅಲಿ ಬಲಿ ಇಬ್ಬರು ಪಾರ್ಟ್ನರ್ಸ್. ಅಲ್ಲಿ ಆ ಫರ್ಮಿಂದ ಏನಾಗಿದೆ? ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್. ಇದನ್ನೇ ನಾವೇನಂತ ಕರಿತೀರಾ? BP ಅಂತ ನಾನು ಕರಿತೀನಿ, ನೀವು ಬುಕ್ ಪ್ರಾಫಿಟ್ ಅಂತಲೇ ಬರೀರಿ. ನಾನು ಮಾತಾಡುವಾಗ BP ಅಂತ ಹೇಳ್ತೀನಿ. ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆಯಂತೆ? 1 lakh ಬಂದಿದೆಯಂತೆ. ಹಾಗಾದರೆ ಲಾಸ್ ಆಗಿಲ್ಲ ಅಂದರೆ 1.5 ಲಕ್ಷ ಬರೋದಿಲ್ಲ ಇವಾಗಿಲ್ಲಿ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? 1.5 ಲಕ್ಷ ಬರೋದಿಲ್ಲ ಅಂತಂದ್ರೆ, ಲಾಸ್ ಆಗಿಲ್ಲ ಅಂದರೆ ಪ್ರಾಫಿಟ್ಗೆ ಏನು ಅಂತಂದರೆ ಪ್ರಾವಿಷನ್ 90% ಆಫ್ ಬುಕ್ ಪ್ರಾಫಿಟ್ ಆರ್ 90% ಆಫ್ ಬುಕ್ ಪ್ರಾಫಿಟ್ ಆರ್ rupees 1,50,000 ವಿಚ್ ಎವರ್ ಈಸ್ ಹೈಯರ್. ಏನು ಹೇಳಿದೆ? ಮತ್ತೆ ರಿಪೀಟ್ ಮಾಡ್ತೀನಿ. 90% ಆಫ್ ಬುಕ್ ಪ್ರಾಫಿಟ್ ಆರ್ rupees 1.5 ಲಕ್ಷ ವಿಚ್ ಎವರ್ ಈಸ್ ಹೈಯರ್. ಅಂದರೆ ಈ ಎಕ್ಸಾಂಪಲ್ಲಿ 90% ಆಫ್ 1 lakh ಆರ್ 1.5 lakh ವಿಚ್ ಎವರ್ ಈಸ್ ಹೈಯರ್. 90% ಆಫ್ 1 lakh ಅಂದರೆ 90,000 ಆರ್ 1,50,000 ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 1.5 ಲಕ್ಷ ಅನ್ನೋದೇ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಲೋವಬಲ್ ಟು ಪಾರ್ಟ್ನರ್ಸ್. ನಾನು ಹೇಳ್ತಾ ಇರೋದು ಒಬ್ಬ ಪಾರ್ಟ್ನರ್ದಲ್ಲ ಸ್ಟೂಡೆಂಟ್ಸ್, ಎಲ್ಲ ಪಾರ್ಟ್ನರ್ದು ಸೇರಿ. ತಿಂಗಳಿಗಲ್ಲ ಸ್ಟೂಡೆಂಟ್ಸ್, ವರ್ಷಕ್ಕೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್, ABC 3 ಪಾರ್ಟ್ನರ್ಸ್ ಇರ್ತಾರೆ. ಅವರ ಫರ್ಮ್ನಲ್ಲಿ ಬಂದಿರೋದು ಬುಕ್ ಪ್ರಾಫಿಟ್
2 ಲ್ಯಾಕ್ ಬಂದಿದೆ ಅಂತ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್. ಎಷ್ಟು ಬಂದಿದೆ? 2 ಲ್ಯಾಕ್ ಬಂದಿದೆ ಅಂತ ಅನ್ಕೊಳ್ಳೋಣ. ರೆಮ್ಯುನರೇಷನ್, ಮ್ಯಾಕ್ಸಿಮಮ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಪ್ ಟು 3 ಲ್ಯಾಕ್ಸ್. ಎಷ್ಟು ಲಕ್ಷದವರೆಗೂ? 3 ಲಕ್ಷ BP ವರೆಗೂ. ನಾನು ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಸ್ಟೂಡೆಂಟ್ಸ್. ಬುಕ್ ಪ್ರಾಫಿಟ್ 3 ಲಕ್ಷದವರೆಗೂ. 3 ಲಕ್ಷದೊಳಗಡೆ ಇದೆಯಾ, ಜಾಸ್ತಿ ಇದೆಯಾ? 3 ಲಕ್ಷದೊಳಗಡೆ ಇದೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? 90% ಆಫ್ ಬುಕ್ ಪ್ರಾಫಿಟ್ ಆರ್ ವಾಟ್? 90% ಆಫ್ ಬುಕ್ ಪ್ರಾಫಿಟ್ ಆರ್ ರುಪೀಸ್ 1.5 ಲಕ್ಷ, ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ 90% ಆಫ್ ಬುಕ್ ಪ್ರಾಫಿಟ್ ಅಂತಂದರೆ ಏನಾಗಿರುತ್ತೆ? 2 ಲ್ಯಾಕ್ ಇಂಟು 90% ಆರ್ ರುಪೀಸ್ 1.5 ಲಕ್ಷ, ವಿಚ್ ಎವರ್ ಈಸ್ ಹೈಯರ್. 2 ಲಕ್ಷದ ಮೇಲೆ 90% ಅಂದರೆ 1,80,000 ಆರ್ ರುಪೀಸ್ 1,50,000, ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 1,80,000. ಹಾಗಾದರೆ 1.5 ಲಕ್ಷನ ಏನಂತ ಕರಿತೀರಾ? ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಡ್ಮಿಸಿಬಲ್ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್ ಅಂತಲೂ ಕೂಡ ಕರಿತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಎಷ್ಟು ಅಲೋಬಲ್ ಆಗಿರುತ್ತೆ? 1,80,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಓಕೆ. ಇಫ್ ಎಕ್ಸೀಡ್ಸ್ 3 ಲ್ಯಾಕ್ಸ್, ಅಪ್ ಟು ಫಸ್ಟ್ 3 ಲ್ಯಾಕ್ಸ್ ಬಗ್ಗೆ ಮಾತಾಡಿದೆ. ಬ್ಯಾಲೆನ್ಸ್ ಆಫ್ BP 60% ಆಫ್ ದ ಬ್ಯಾಲೆನ್ಸ್ ಆಫ್ BP ಅಂತ ಹೇಳ್ತಾನೆ. ಸರ್ ಏನು ಸರ್ ಇವ್ರು ಹೇಳ್ತಿರೋದು ಅನ್ನೋದೇ ಆದರೆ ಒಂದು ಎಕ್ಸಾಂಪಲ್ ತೊಗೊತೀನಿ. ಸೇ ಫಾರ್ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 5 ಲ್ಯಾಕ್ ಇದೆ ಅಂತ ತಂದ್ಕೊಳ್ಳಿ. ಎಷ್ಟು ಲಕ್ಷ ಇದೆ? 5 ಲ್ಯಾಕ್ ಇದೆ ಅಂತ ತಂದ್ಕೊಳ್ಳೋಣ. ಹಾಗಾದರೆ ಬುಕ್ ಪ್ರಾಫಿಟ್ 5 ಲ್ಯಾಕ್ ಇದೆ ಅಂತ ತಂದರೆ ಫಸ್ಟು ನಾವು ಮಾಡಬೇಕಾಗಿರೋದು ಆನ್ ಫಸ್ಟ್ 3 ಲ್ಯಾಕ್ಸ್ ಆಫ್ BP. ಏನು 3 ಲ್ಯಾಕ್ಸ್ ಆಫ್ BP ಏನಾಗಿರುತ್ತೆ? 90% ಆಫ್ BP ಆರ್ ವಾಟ್? 1,50,000, ವಿಚ್ ಎವರ್ ಈಸ್ ಲೋಯರ್. ಓಕೆನಾ? ಹಾಗಾದರೆ 90% ಆಫ್ BP ಅಂದರೆ ಫಸ್ಟ್ 3 ಲ್ಯಾಕ್. 5 ಲಕ್ಷದಲ್ಲಿ ಫಸ್ಟ್ ಎಷ್ಟು ಲಕ್ಷ ತಗೊಳ್ಳೋಣ? 3 ಲ್ಯಾಕ್ಸ್ ತಗೊಳ್ಳೋಣ. ಅಂದರೆ 3 ಲಕ್ಷದ ಮೇಲೆ 90%. 3 ಲಕ್ಷ ಇಂಟು 90% ಆರ್ ರುಪೀಸ್ 1.5 ಲಕ್ಷ, ವಿಚ್ ಎವರ್ ಈಸ್ ಲೋಯರ್. 3 ಲಕ್ಷದ ಮೇಲೆ 90% ಅಂದರೆ ಬರುವಂತಹದು 2,70,000 ಆರ್ 1,50,000, ವಿಚ್ ಎವರ್ ಈಸ್ ಲೋಯರ್ ಅಲ್ಲ, ವಿಚ್ ಎವರ್ ಈಸ್ ಲೋಯರ್ ಅಲ್ಲ, ವಿಚ್ ಎವರ್ ಈಸ್ ಹೈಯರ್. ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಹೈಯರ್ ಯಾವುದು? 2,70,000. ಹಾಗಾದ್ರೆ ಬರೋದು 2,70,000. ಮತ್ತು ಅಂಡ್ ಆನ್ ಬ್ಯಾಲೆನ್ಸ್ ಆಫ್ BP. ಆನ್ ಬ್ಯಾಲೆನ್ಸ್ ಆಫ್ BP. ಬ್ಯಾಲೆನ್ಸ್ ಆಫ್ BP ಅಂದರೆ ಎಷ್ಟು ಲಕ್ಷ ಇದ್ದಿದ್ದು? 5 ಲಕ್ಷ ಇತ್ತು. ಆ 5 ಲಕ್ಷದಲ್ಲಿ 3 ಲಕ್ಷಕ್ಕೆ ಆಗೋಯ್ತು. ಇನ್ನೆಷ್ಟು ಲಕ್ಷ ಉಳ್ಕೊಂತು? 2 ಲಕ್ಷ ಉಳ್ಕೊಂತು. ಈ 2 ಲಕ್ಷದ ಮೇಲೆ ಆನ್ ಬ್ಯಾಲೆನ್ಸ್ ಆಫ್ BP 60% ಆಫ್ ಬ್ಯಾಲೆನ್ಸ್ ಆಫ್ BP. ಅಂದರೆ ಬ್ಯಾಲೆನ್ಸ್ ಆಫ್ BP ಎಷ್ಟು? 2 ಲ್ಯಾಕ್ಸ್. 2 ಲ್ಯಾಕ್ ಮೇಲೆ ಎಷ್ಟು ಪರ್ಸೆಂಟು? 60%. ಅಂದರೆ ಬರೋದು 1,20,000. ಹಾಗಾದರೆ ಟೋಟ್ಲು ಮಾಡಿರಿ. 3,90,000 ಅನ್ನೋದೇ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಇನ್ನೊಂದು ಗಮನ ಹರಿಸಬೇಕಾಗಿರೋದು ಮ್ಯಾಕ್ಸಿಮಮ್ ಅಲೋಬಲ್ ರೆಮ್ಯುನರೇಷನ್ 3,90,000. ಆದರೆ ನೀವು ಗಮನಿಸಬೇಕಾಗಿರೋದೇನು? ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಏನಾಗಿರುತ್ತೆ ಅಂದ್ಬಿಟ್ಟಿದೆ. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ರೆಮ್ಯುನರೇಷನ್ ಅಲೋ ಮಾಡಿರೋದು 4 ಲ್ಯಾಕ್. ಹಾಗಾದರೆ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಂದರೆ 4 ಲ್ಯಾಕ್ ಆರ್ 3,90,000, ವಿಚ್ ಎವರ್ ಈಸ್ ಲೋಯರ್. ಅಂದರೆ ಅಲೋಬಲ್ ರೆಮ್ಯುನರೇಷನ್ ಈಸ್ ರುಪೀಸ್
3,90,000 ಆಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಡಿಡಕ್ಷನ್ ನೀವು ಕ್ಲೈಮ್ ಮಾಡೋದೆಷ್ಟು? 3,90,000 ಅಷ್ಟೇ, 4 ಲಕ್ಷ ಅಲ್ಲ. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ಅಕಸ್ಮಾತ್ ಇದೇ ಪ್ರಾಬ್ಲಮ್ ಅಲ್ಲಿ ಬೇಡ, ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 5 lakh, ಸಾರಿ 8 lakh ಅನ್ಕೋಣ. ರೆಮ್ಯುನರೇಷನ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ 9 lakh. ಪಾರ್ಟ್ನರ್ಶಿಪ್ ಡೀಡ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ ಎಷ್ಟಿದೆ ಅನ್ಕೋಣ? 9 lakh ಇದೆ ಅನ್ಕೋಣ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ ನಾವು? ಆನ್ ಫಸ್ಟ್ 3 lakhs ಆಫ್ ಬಿ ಪಿ, ಆನ್ ಫಸ್ಟ್ 3 lakhs ಆಫ್ ಬಿ ಪಿ ಏನು? 90% ಆಫ್ ಬಿ ಪಿ ಆರ್ ವಾಟ್? 1,50,000, ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ 3 lakh ಮೇಲೆ 90% ಆರ್ 1.5 lakh, ವಿಚ್ ಎವರ್ ಈಸ್ ಹೈಯರ್. ಅಂದರೆ ಬರೋದು 3 lakh ಮೇಲೆ ಅಂದರೆ ಬರೋದು 2.7 lakh ಆರ್ 1.5 lakh, ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ ಬರೋದೇ 2,70,000. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಲ್ವಾ? ಎರಡನೇ ಸಲಿನೂ ಏನು ಕೇಳಿದೆ ಅಂದರೆ ಬಿ ಪಿ ಇರೋದೆಷ್ಟು? 8 ಲಕ್ಷ. 8 ಲಕ್ಷ ಅಂದ್ರೆ ಅರ್ಥ ಏನು? 8 ಲಕ್ಷ ಅಂದ್ರೆ ಅರ್ಥ ಏನು? ಮೊದಲು 3 ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ನು ಮಿಕ್ಕಿರೋದ್ರ ಮೇಲೆ. ಅಂದ್ರೆ ಅರ್ಥ 8 ಲಕ್ಷ ಮೈನಸ್ 3 ಲಕ್ಷ ಅಂದರೆ ಬರೋದು 5 lakh ಮೇಲೆ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರೋದು. ಅಂದರೆ ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್ ಇದೊಂದನ್ನು ಬರೆದು 90% ಆಫ್ ಬಿ ಪಿ ಆರ್ 1,50,000 ವಿಚ್ ಎವರ್ ಇಸ್ ಹೈಯರ್ ಅಂತ ಬರೆದು ಇದನ್ನು ಬರೆಯೋ ನೀಡಿಲ್ಲ. ಇದನ್ನು ಡೈರೆಕ್ಟಾಗಿ 2,70,000 ಬರೆದ್ಬಿಡಿ, 2,70,000ನೇ ಬರೋದು. ಕ್ಲಿಯರ್ ಸ್ಟೂಡೆಂಟ್ಸ್? ಆನ್ ಬ್ಯಾಲೆನ್ಸ್ ಇದನ್ನು ಬರಿಬೇಕಾಗಿರುತ್ತೆ ನಾವು. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಏನು ಪ್ರಾವಿಷನ್? 60% ಆಫ್ ಬಿ ಪಿ ಆರ್ ಏನಿಲ್ಲ 60% ಆಫ್ ಬಿ ಪಿ ತಗೊಬೇಕು. ಹಾಗಾದರೆ 60% ಆಫ್ 5 lakh ಅಂದರೆ ಬರೋದು 3 lakh. ಟೋಟಲ್ ಮಾಡಿದ್ರೆ ಬರೋದು 5,70,000. ಇದೇನೇ ಏನು? ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಇದು. ಇದೇನೇ ಏನು ಸ್ಟೂಡೆಂಟ್? ಇದು ಮ್ಯಾಕ್ಸಿಮಮ್ ರೆಮ್ಯುನರೇಷನ್ನು. ಆದರೆ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ ಇರೋದೆಷ್ಟು? 9 lakh ಇರೋದು, ವಿಚ್ ಎವರ್ ಈಸ್ ಲೋಯರ್. ವಿಚ್ ಒನ್ ಈಸ್ ಲೋಯರ್ ಹಿಯರ್? 5,70,000. ಸೊ ಅಲೋಬಲ್ ರೆಮ್ಯುನರೇಷನ್ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್ ಎಷ್ಟು ಅಂತಂದರೆ 5,70,000 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ವಾಪಸ್ ಬರ್ತಾ ಇದ್ದೀನಿ. ಏನಂತ ಹೇಳಿದೆ ಮತ್ತಿನ್ನೊಂದ್ಸಲಿ ರೀಕಾಲ್ ಮಾಡೋಣ. ಬುಕ್ ಪ್ರಾಫಿಟ್ ಮೇಲೆ ಈ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಕೇಸ್ ಆಫ್ ಲಾಸ್ ಆಗಿದ್ರೆ ಮ್ಯಾಕ್ಸಿಮಮ್ ಅಲೋಬಲ್ ರೆಮ್ಯುನರೇಷನ್ 1.5 ಲಕ್ಷ ಕಳೀರಿ ಅಂತ ಹೇಳ್ತಿಲ್ಲ ನಾನು, ಮ್ಯಾಕ್ಸಿಮಮ್ ಅಂತ ಹೇಳ್ತಿರೋದು ನಾನು. ಅಕಸ್ಮಾತ್ ಅಲ್ಲಿ 80,000 ಇದ್ರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ 80,000ನೇ ಕಳಿಬೇಕು. 90,000 ಇದ್ರೆ 90,000 ಕಳಿಬೇಕು. 1,40,000 ಇದ್ರೆ 1,40,000 ಕಳಿಬೇಕು. 1,55,000 ಇದ್ರೆ ಆ ಸಂದರ್ಭದಲ್ಲಿ 1.5 ಲಕ್ಷ ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಆನ್ ಫಸ್ಟ್ 3 lakhs ಆಫ್ ಬಿ ಪಿ 90% ಆಫ್ ಬುಕ್ ಪ್ರಾಫಿಟ್ ಆರ್ 1.5 ಲಕ್ಷ ವಿಚ್ ಎವರ್ ಈಸ್ ಹೈಯರ್. ನೋಡ್ಕೊಳ್ಳಿ, ಅಕಸ್ಮಾತ್ ಏನಾದ್ರು 3 ಲಕ್ಷಕ್ಕಿಂತ ಏನಾದ್ರು ಜಾಸ್ತಿ ಇದ್ರೆ ಡೈರೆಕ್ಟ್ ಆಗಿ ಪ್ರಾವಿಷನ್ ಬರೆದು ಇಲ್ಲಿ ಎಷ್ಟು ಇಟ್ಬಿಡಿ ಸ್ಟೂಡೆಂಟ್ಸ್? 2,70,000 ಅಮೌಂಟ್ ಇಲ್ಲಿ ಇಟ್ಬಿಡಿ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ ಟೋಟಲ್ ಬಿ ಪಿನಲ್ಲಿ 3 lakhನ ಕಳೆದು ಇನ್ನು ಮಿಕ್ಕಿರೋ ಅಂತಹದ್ರ ಮೇಲೆ 60% ಮಾಡಿ ಇಲ್ಲಿಡಿ, ಟೋಟಲ್ ಮಾಡಿರಿ. ಇದೇನೆ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಬನ್ನಿ ಈಗ ನೋಡೋಣ ಏನು ಪ್ರಾಬ್ಲಮ್ಸ್ಗೆ ಹೋಗೋಣ ಸ್ಟೂಡೆಂಟ್ಸ್. ಪ್ರಾಬ್ಲಮ್ಗೆ ಹೋಗೋಕ್ಕೆ ಮುಂಚೆ ಏನಂತೆ, ಫರ್ಮ್ ಕ್ಯಾನ್ ಪೇ ಸ್ಯಾಲರಿ ಟು ದ ಪಾರ್ಟ್ನರ್ಸ್ ಈವನ್ ಇನ್ ಕೇಸ್ ಆಫ್ ಲಾಸಸ್. ಅದನ್ನೇ ನಾನು ಅವಾಗಲೇ ಹೇಳಿದೆ, ಅವರು ತಿನ್ನಬೇಕಾಗಿರುತ್ತೆ. ಲಾಸ್ ಆದರೂ ಕೂಡ ಅವ್ರಿಗೆ ಪಾರ್ಟ್ನರ್ಸ್ನ ಕೊಡಲೇಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸ್ಯಾಲರಿ ಶೆಲ್ ಬಿ ಕಾಂಪ್ಯೂಟೆಡ್ ಆಸ್ ಪರ್ ಬುಕ್ ಪ್ರಾಫಿಟ್. ಆನ್ ದ ಬೇಸಿಸ್ ಆಫ್ ಬುಕ್ ಪ್ರಾಫಿಟ್ ಮುಖಾಂತರನೇ ಮಾಡಬೇಕಾಗಿರುತ್ತೆ.
ಕೊನೆದ ಒಂದು ಮಾತು, ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಸ್ಯಾಲರಿ, ಬೋನಸ್, ಫೀಸ್, ಕಮಿಷನ್ ಪೇಯ್ಡ್ ಬೈ ದ ಫರ್ಮ್. ಇದನ್ನು ಆಲ್ರೆಡಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಫರ್ಮ್ ಏನು ಕೊಟ್ಟಿರುತ್ತೋ ಅದು ಯಾರ ಹ್ಯಾಂಡ್ಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ, ಫರ್ಮ್ನ ಹ್ಯಾಂಡ್ನಲ್ಲಿ ಟ್ಯಾಕ್ಸ್, ಯಾರ ಹ್ಯಾಂಡ್ಸಲ್ಲಿ, ಫರ್ಮ್ನ ಹ್ಯಾಂಡ್ಸಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 40B ಸಿಗುತ್ತೆ. ಅದೇ ಪಾರ್ಟ್ನರ್ಗೆ ಏನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರುತ್ತೆ. ಡಿಡಕ್ಷನ್ ಸಿಕ್ತು, ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಯಾವ ಹೆಡ್ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಮೋಸ್ಟ್ ರಿಪಿಟೇಟಿವ್ MCQ ಇದು. MCQ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಲೆಬಸ್ ಏನಾದ್ರು ಇದಿತ್ತು ಅಂತಂದರೆ ಡೆಫಿನೆಟಾಗಿ ಕೇಳುವಂಥ ಪ್ರಶ್ನೆ ಏನು, ಎನಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಸ್ಯಾಲರಿ, ಕಮಿಷನ್, ಬೋನಸ್, ಫೀಸ್, ಪೇಮೆಂಟ್ ಬೈ ಫರ್ಮ್ ಟು ದ ಪಾರ್ಟ್ನರ್ಸ್ is chargeable to tax under section 28 under the head PGBP, profits and gains from business or profession ಹೆಡ್ ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? PGBP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಲೋವಬಲ್, ಟ್ಯಾಕ್ಸಬಲ್, ಡಿಡಕ್ಷನ್ ಅಲೋವಬಲ್, ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಉದಾಹರಣೆಗೆ ಇಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ 1,00,000 ಡಿಡಕ್ಷನ್ ಅಲೋಡ್ ಆಗಿದೆ ಅಂದರೆ ಪಾರ್ಟ್ನರ್ನ ಕೈನಲ್ಲಿ PGBP ನಲ್ಲಿ 1,00,000 ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಈಗ ಹೋಗೋಣ ಪ್ರಾಬ್ಲಮ್ಸ್ಗೆ. ನೋಡೋಣ ಸ್ಟೂಡೆಂಟ್ಸ್. ಫಸ್ಟ್ ಪ್ರಾಬ್ಲಮ್ ಹೋಗೋಣ ಈಗ. ಓಕೆ ಸ್ಟೂಡೆಂಟ್ಸ್, ಪ್ರಾಬ್ಲಮ್ಸ್ ಆನ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂದರೆ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಎಷ್ಟಿರುತ್ತೆ ಅಂತ ನೋಡೋಣ. ನೋಡಬೇಕು ಅಂತಂದಾಗ ಪ್ರಾಬ್ಲಮ್ ಒಂದ್ಸಲಿ ನೋಡೋಣ. AB and C ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಈಕ್ವಲಿ. ಓಕೆ, ಕ್ಯಾರಿಂಗ್ ಆನ್ ಬಿಸ್ನೆಸ್, ವೆರಿ ನೈಸ್. ದ ಫರ್ಮ್ಸ್ ಬುಕ್ ಪ್ರಾಫಿಟ್ ಈಸ್ ₹15 lakh. ಬುಕ್ ಪ್ರಾಫಿಟ್ ಕೊಟ್ಟಿದ್ದಾನಂತೆ 15 ಲಕ್ಷ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ರೆಮ್ಯುನರೇಷನ್ ಎಷ್ಟಂತೆ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟಂತೆ ಆಸ್ ಪರ್ ಪಾರ್ಟ್ನರ್ಶಿಪ್ ಡೇಟ್ 8 lakhs ಅಂತ. ಕಾಂಪ್ಯೂಟ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂತ ಹೇಳಿದ್ದಾನೆ. ಆಲ್ಸೋ ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿದ್ದಾನೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟು ಅಡ್ಮಿಸಿಬಲ್ ರೆಮ್ಯುನರೇಷನ್ ಎಷ್ಟು ಅಂತ ನೋಡೋಣ ಸ್ಟೂಡೆಂಟ್ಸ್. ನೋಡಲಿಕ್ಕೆ ಮುಂಚೆ ಫಸ್ಟು ಏನಿದೆ ಒಂದು ಚಿತ್ರದ ಮುಖಾಂತರ ಅದನ್ನು ಯಾವ ರೀತಿ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ಇನ್ನೊಂದ್ಸಲಿ ಡಿಸ್ಕಸ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ. ಓಕೆ, ಬುಕ್ ಪ್ರಾಫಿಟ್ ಇರೋದು ಎಷ್ಟಂತೆ, ಬುಕ್ ಪ್ರಾಫಿಟ್ ಇರೋದು 15 ಲಕ್ಷ ಅಂತ. ಎಷ್ಟು ಜನ ಪಾರ್ಟ್ನರ್ಸ್ ಇರೋದು, ABC ಇರೋದು. ಸೊ ABC ಪಾರ್ಟ್ನರ್ಸಲ್ಲಿ ಬುಕ್ ಪ್ರಾಫಿಟ್ 15 ಲಕ್ಷ ಬಂದಿದೆಯಂತೆ. ರೆಮ್ಯುನರೇಷನ್ ಎಷ್ಟಂತ ಇರೋದು 8 ಲಕ್ಷ ಅಂತ. ಓಕೆ, ಹಾಗಾದರೆ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮಾಡಬೇಕು? ಆನ್ ಫಸ್ಟ್ 3 lakhs ಆಫ್ BP. ಆನ್ ಫಸ್ಟ್ 3 lakhs ಆಫ್ BP ಎಷ್ಟು ಅಲೋವಬಲ್ ಆಗೋದು? 2,70,000. ಯಾಕೆಂದರೆ 15 ಲಕ್ಷ ಅಂದರೆ 3 ಲಕ್ಷಕ್ಕಿಂತ ಜಾಸ್ತಿ ಇದೆ, ಅದಕ್ಕೋಸ್ಕರ. ಆನ್ ಬ್ಯಾಲೆನ್ಸ್ ಆಫ್ BP, ಬ್ಯಾಲೆನ್ಸ್ ಆಫ್ BP ಇರೋದೆಷ್ಟು? 15 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ನೀವು ಉಳಿಯೋದಿನ 12 ಲಕ್ಷದ ಮೇಲೆ 60% ಅಪ್ಲೈ ಮಾಡ್ತೀರ. ಹಾಗಾದರೆ 12 ಲಕ್ಷದ ಮೇಲೆ 60% ಅಂದರೆ 7,20,000. ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರುವಂತಹದ್ದು 9,90,000. ಇದೇನೆ ಮ್ಯಾಕ್ಸಿಮಮ್ ಪರ್ಮಿಸಬಲ್ ಡಿಡಕ್ಷನ್ ಆಫ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಮ್ಯಾಕ್ಸಿಮಮ್ ಅದು. ಆದರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿರೋದು ಎಷ್ಟು? ಓನ್ಲಿ 8 lakh ಆರ್ 8 lakh ವಿಚ್ ಎವರ್ ಈಸ್ ಲೋಯರ್. ಸರ್ ಅವಲೇ ಹೈಯರ್ ಅಂತ ಹೇಳಿದ್ರಿ, ಅವಲೇ ಹೈಯರ್ ಹೇಳಿದ್ದೇನೆ ಇಲ್ಲಿ. ಆನ್ ಫಸ್ಟ್ 3 lakhs ಆಫ್ BP, rupees 1.5 lakh or 90% of BP
ವಿಚ್ ಎವರ್ ಇಸ್ ಹೈಯರ್. ಇಲ್ಲಿ ಹೇಳಿದ್ದು ನಾನು ವಿಚ್ ಎವರ್ ಇಸ್ ಹೈಯರ್. ಸೊ ವಿಚ್ ಎವರ್ ಈಸ್ ಲೋಯರ್ ವಿಲ್ ಬಿ ದ ಅಡ್ಮಿಸಬಲ್ ರೆಮ್ಯುನರೇಷನ್. ಅಡ್ಮಿಸಬಲ್ ರೆಮ್ಯುನರೇಷನ್ ವಿಚ್ ಎವರ್ ಈಸ್ ಲೋಯರ್ ಅಂದರೆ ಎಷ್ಟು? 8 lakh ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಮತ್ತೆ ವಾಪಸ್ ಇಲ್ಲಿ ಬರೋಣ. ಓಕೆ 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 ಓಕೆ. ಈಗ ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಆ ರೀತಿ ಚಿತ್ರ ಬಿಡಿಸಿದ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗೋದಿಲ್ಲ ಸ್ಟೂಡೆಂಟ್ಸ್. ಆ ರೀತಿ ಚಿತ್ರ ಬಿಡಿಸಿದ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗೋದಿಲ್ಲ. ಸೊ ಚಿತ್ರ ಬಿಡಿಸಿದ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗೋದಿಲ್ಲ. ಏನು ಮಾಡಬೇಕು? ಒಂದು ಟೇಬಲ್ ಫಾರ್ಮೆಟಲ್ಲಿ ಮಾಡಬೇಕಾಗಿರುತ್ತೆ. ಸೊ ಟೇಬಲ್ ಸಿಂಪಲ್ ಫಾರ್ಮೆಟಲ್ಲಿ ಕೊಡ್ತಾ ಇರುವಂಥದ್ದು ಆನ್ ಫಸ್ಟ್ 3 lakhs ಆಫ್ ಬಿ ಪಿ ಲೆಫ್ಟ್ ಸೈಡಲ್ಲಿ ಬರ್ಕೊಳ್ಳಿ. 90% ಆಫ್ 3 lakhs ಆಫ್ ಬಿ ಪಿ ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1.5 ಲಕ್ಷ. ಇಲ್ಲಿರೋದು ಇಷ್ಟಿಲ್ಲಿ 15 ಲಕ್ಷ ಇರೋದು. ಆದರೆ 90% ಆಫ್ ಫಸ್ಟ್ 3 lakhs ಅಂದರೆ ಎಷ್ಟು? 2,70,000. 2,70,000 ಆರ್ 1,50,000 ವಿಚ್ ಎವರ್ ಇಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್ ಇಯರ್? 2,70,000. ಓಕೆನಾ? 2,70,000. ದೆನ್ ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಬಿ ಪಿ ಇರೋದೆಷ್ಟು? 15 ಲಕ್ಷ ಇರೋದು. ಅದರಲ್ಲಿ ಎಷ್ಟು ಲಕ್ಷ ಕ್ಯಾಲ್ಕುಲೇಟ್ ಇವಾಗ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಎಷ್ಟು ಲಕ್ಷಕ್ಕೆ ಮಾಡಿಬಿಟ್ಟಿದ್ದೀವಿ? 3 lakhs ಆಗೋಗಿದೆ. ಹಾಗಾದ್ರೆ ಇನ್ನೆಷ್ಟು ಉಳಿದಿರೋದು? ಇನ್ನು 12 lakh ಉಳಿದಿದೆ. 12 lakh ಇಂಟು 60% ಅಂದರೆ ಬರೋದು 7,20,000. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಇವೆರಡನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಬರೋದು 9,90,000 ಅನ್ನೋದೇ ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ಯಾಟ್ಯುಟರಿ ಲಿಮಿಟ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ಇವಾಗ ಮತ್ತೆ ನೀವೇನು ಮಾಡಬೇಕಾಗಿರುತ್ತೆ? ಅಡ್ಮಿಸಬಲ್ ರೆಮ್ಯುನರೇಷನ್. ಇದು ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್ ಸ್ಟೂಡೆಂಟ್ಸ್. ಇದು ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್. ಅದನ್ನೇ ಈಗ ಏನು ಮಾಡಬೇಕಾಗಿರುತ್ತೆ? ಅಡ್ಮಿಸಬಲ್ ರೆಮ್ಯುನರೇಷನ್, ಅಡ್ಮಿಸಬಲ್ ಅಥವಾ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ. ಏನು? ಆಕ್ಚುಯಲ್ ರೆಮ್ಯುನರೇಷನ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್. ಎಷ್ಟು ಲಕ್ಷ ಇರೋದು? 8 ಲಕ್ಷ ಆರ್ ವಾಟ್? ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿರೋದು? 9.9 lakh, 9,90,000. Whichever is lower. Which one is lower? 8 lakh is lower. ಹಾಗಾದರೆ ಇದನ್ನೇನಂತ ಕರೀತೀರಾ? ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಪ್ರಾಬ್ಲಮ್ ನಂಬರ್ 1 ಆಗಿರುತ್ತೆ. ಪ್ರಾಬ್ಲಮ್ ನಂಬರ್ 2 ಹೋಗೋಣ. ಏನಂತ ಹೇಳ್ತೇನೆ? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೇನೆ. ಫಸ್ಟ್ ಅಡ್ಮಿಸಬಲ್ ರೆಮ್ಯುನರೇಷನ್ ನೋಡೋಣ. ಅಡ್ಮಿಸಬಲ್ ರೆಮ್ಯುನರೇಷನ್ ಕಂಡಿಬೇಕು ಅಂದರೆ ಇಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾನೆ 2,70,000. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಕೊಟ್ಟಿದ್ದಾನೆ 4 lakh. ನಮಗೆ ಬುಕ್ ಪ್ರಾಫಿಟ್ ಮೇಲೆ ನಾವು ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ಯಾಟ್ಯುಟರಿ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆನ್ ಫಸ್ಟ್ 3 lakhs ಇಲ್ಲಿರೋದು ಎಷ್ಟು? ಜಸ್ಟ್ ಓನ್ಲಿ 2,70,000. ಅಂದ್ರೆ ಅರ್ಥ ಏನು? 3 ಲಕ್ಷದ ಒಳಗಡೆನೇ ಇದೆ. ಹಾಗಾದರೆ ಯಾವ್ದು ಅಪ್ಲಿಕಬಲ್ ಆಗೋದಿಲ್ಲ? ಆನ್ ಬ್ಯಾಲೆನ್ಸ್ ಅನ್ನೋದು ಅಪ್ಲಿಕಬಲ್ ಆಗಲ್ಲ ಸ್ಟೂಡೆಂಟ್ಸ್. 3 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇದು ಬರೋವಂಥದ್ದು. ಇಲ್ಲಿ 3 ಲಕ್ಷಕ್ಕಿಂತ ಕಡಿಮೆ ಇದೆ, ಇದು ನಮಗೆ ಬರೋದಿಲ್ಲ. ಹಾಗಾದರೆ ಆನ್ ಫಸ್ಟ್ 3 lakhs ಆಫ್ ಬಿ ಪಿ ಅಂದರೆ 90% ಆಫ್ ಎಷ್ಟು? 2,70,000.
2,70,000 ಮೇಲೆ 90%. ಅಂದರೆ ಬರೋದು 2,43,000. 2,43,000. 2,43,000 ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1.5 ಲಕ್ಷ. ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 2,43,000. ಇದು ಅಪ್ಲಿಕಬಲ್ ಆಗೋದಿಲ್ಲ. ಆದರೆ ಟೋಟಲ್ ಎಷ್ಟು? 2,43,000 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಅಡ್ಮಿಸಬಲ್ ರೆಮ್ಯುನರೇಷನ್, ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್. ಅದೇನೇ ಈಗೇನು ಮಾಡಬೇಕಾಗಿರುತ್ತೆ ನಾವು? ಅಲೋವಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತ ತಂದಾಗ ಆ್ಯಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ನೋಡೋಣ. ಎಷ್ಟು ಆ್ಯಕ್ಚುಯಲ್ ರೆಮ್ಯುನರೇಷನ್ ಇರೋದಂತೆ ಎಷ್ಟಂತೆ? ಪಾರ್ಟ್ನರ್ಶಿಪ್ ಡೀಡ್ನ ಪ್ರಕಾರವಾಗಿ ಬರೆದು ಬಿಡೋಣ. ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ ಎಷ್ಟಂತೆ? 4 lakh ಅಂತೆ. ಆರ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಇವಾಗ ಎಷ್ಟು? 2,43,000. ವಿಚ್ ಎವರ್ ಈಸ್, ಇಲ್ಲಿ ಬೇಕಾದ್ರೆ ಬರೀಬೋದು ವಿಚ್ ಎವರ್ ಈಸ್ ಲೋಯರ್. ನಾನಿಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ವಿಚ್ ಎವರ್ ಈಸ್ ಲೋಯರ್ ಅಂತ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ವಿಚ್ ಒನ್ ಈಸ್ ಲೋಯರ್ ಅಂತಂದರೆ ಬರುವಂತಹದ್ದು 2,43,000 ಆಗಿರುತ್ತೆ. ಇದೇನೇ ಅಲೋವಬಲ್ ಅಥವಾ ಅಡ್ಮಿಸಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 2 ಸ್ಟೆಪ್ ಒಂದೇ ಸಲ ಹೇಳ್ಕೊಡ್ತಾ ಇದ್ದೀನಿ, ಗಾಬರಿ ಬೀಳಕ್ಕೆ ಹೋಗ್ಬೇಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ 2 lakh ಅಂತೆ. ಟೋಟಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ 3 lakhs ಅಂತೆ. ನಾವು ಬೇಕಾಗಿರೋದೇನು? ಬುಕ್ ಪ್ರಾಫಿಟ್ ಬೇಕಾಗಿರೋದು. ಆನ್ ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್ಸ್ ಅಂದರೆ 3 ಲಕ್ಷದ ಒಳಗಡೆ ಇರೋದ್ರಿಂದ ಆನ್ ಬ್ಯಾಲೆನ್ಸ್ ಆಫ್ BP ಅನ್ನೋ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾದರೆ 2 lakh ಮೇಲೆ ಎಷ್ಟು ಪರ್ಸೆಂಟು? 90%. 2 lakh ಮೇಲೆ 90% ಅಂತಂದರೆ 1,80,000. 1,80,000 ಆರ್ 1,50,000 ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 1,80,000. ಇದು ಅಪ್ಲಿಕಬಲ್ ಆಗಲ್ಲ. ಟೋಟಲ್ ಬರೋದು 1,80,000 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಏನಿದು? ಇದೇ ಮ್ಯಾಕ್ಸಿಮಮ್ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಹಾಗಾದರೆ ಕಾಂಪಿಟೇಷನ್ ಆಫ್ ವಾಟ್? ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತ ತಂದಾಗ 3 lakhs ಅಂತ ರೆಮ್ಯುನರೇಷನ್, ಆ್ಯಕ್ಚುಯಲ್ ರೆಮ್ಯುನರೇಷನ್ ಆಸ್ ಪರ್ ಡೀಡ್. ಆಸ್ ಪರ್ ಡೀಡ್ ಎಷ್ಟಂತ ಇರೋದು? 3 lakhs. ಆರ್ ವಾಟ್? ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಎಷ್ಟಂತೆ? 1,80,000 ಅಂತ. ವಿಚ್ ಎವರ್ ಈಸ್ ಲೋಯರ್, ಅಥವಾ ಇಲ್ಲಿ ಬರೀಬೋದು ವಿಚ್ ಎವರ್ ಈಸ್ ಲೋಯರ್. ಹಾಗಾದರೆ ಬರೋದು ಯಾವುದು ಲೋಯರ್ ಆಗಿರೋದು? 1,80,000. 1.8 lakh ಅನ್ನೋದೇ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಈಗ ಇವಾಗ ನಾವು ಮಾಡಿದ್ದು 3ನೇ ಪ್ರಾಬ್ಲಮ್. ಈಗ ಹೋಗೋಣ 4ನೇ ಪ್ರಾಬ್ಲಮ್. ಏನು 4ನೇ ಪ್ರಾಬ್ಲಮ್ ಹೇಳ್ತಾ ಇರೋದು? ಬುಕ್ ಪ್ರಾಫಿಟ್ 3 lakhs ಇದೆಯಂತೆ. ಆನ್ ಫಸ್ಟ್ 3 lakhs ಅಂದರೆ 3 ಲಕ್ಷ ಎಕ್ಸೀಡ್ ಆಗಿಲ್ಲ. ಸೊ ಇದು ಕೂಡ ಇಲ್ಲಿ ಬರೋದಿಲ್ಲ. ಹಾಗಾದರೆ 3 ಲಕ್ಷದ ಮೇಲೆ
3,00,000 ಮೇಲೆ 90%. 3,00,000 ಮೇಲೆ 90% ಅಂದರೆ 2,70,000. 2,70,000 or 1,50,000, whichever is higher. Which one is higher? 2,70,000. ಯಾವ್ದು ಬರೋದಿಲ್ಲ? ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂತ ಬರೋದಿಲ್ಲ. ಇದು ಬರೋದು 2,70,000. ಓಕೆನಾ ಸ್ಟೂಡೆಂಟ್ಸ್? ಟೇಬಲ್ ರೀತಿಯಲ್ಲಿ ನೀವು ಮಾಡಬೇಕು. ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನಾನಿಲ್ಲಿ ಇವಾಗ ಏನು ಮಾಡ್ತೀನಿ, ಇಲ್ಲಿ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಎಷ್ಟಿರೋದು ಪಾರ್ಟ್ನರ್ಸ್ಗಿರೋದು 5 lakh ಅಂತೆ. ಸೊ ಆಕ್ಚುಯಲ್ allowable remuneration under section 40 subsection B equals actual remuneration or maximum allowable remuneration, whichever is lower. Actual remuneration ಎಷ್ಟಿರೋದು ಒಂದು ನೋಡೋಣ. 5 lakh or 2,70,000, whichever is lower. Which one is lower? 2,70,000. So allowable remuneration under section 40B is 2,70,000. ನೀವು ಟೇಬಲ್ ರೀತಿಯಲ್ಲಾದ್ರು ಮಾಡ್ಬೋದು ಅಥವಾ ಈ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. From the following information, compute admissible remuneration. So, book profit ಎಷ್ಟಂತೆ? 6 lakhs ಅಂತೆ. On first 3 lakhs of BP. 3,00,000 ಮೇಲೆ ಎಷ್ಟು ಬರುತ್ತೆ? 2,70,000. Whichever is higher ಅಂದ್ರೆ ಬರೋದು 2,70,000. ಓಕೆ, 6,00,000ದಲ್ಲಿ 3,00,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾಗೋಯ್ತು. 6,00,000ದಲ್ಲಿ 3,00,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾಗೋಯ್ತು. ಇನ್ನು ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ 6,00,000ದಲ್ಲಿ 3,00,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಇನ್ನೆಷ್ಟು ಉಳಿತು? 3,00,000 ಉಳಿತು. ಇದ್ರ ಮೇಲೆ 60% ಅಂದರೆ ಬರೋದು 1,80,000. ಇವೆರಡು ಟೋಟಲ್ ಮಾಡಿದ್ರೆ ಅಂತ ಬರುವಂತಹದ್ದು 4,50,000. ಎಷ್ಟು ಸ್ಟೂಡೆಂಟ್ಸ್? 4,50,000 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಎಷ್ಟು? 4,50,000 ಲಕ್ಷ ಅಂತೆ. ಸೊ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಎಷ್ಟು ಅಂತ ಕಂಡುಹಿಡಿಯಬೇಕು ಅಂದರೆ ಆಕ್ಚುಯಲ್ ರೆಮ್ಯುನರೇಷನ್ ಆಸ್ ಪರ್ ಡೀಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಇರುವಂತಹದ್ದು 8 lakh or 4,50,000, ವಿಚ್ ಎವರ್ ಈಸ್ ಲೋಯರ್. ಹಾಗಾದರೆ ವಿಚ್ ಒನ್ ಈಸ್ ಲೋಯರ್ ಇಯರ್? 4,50,000. 4,50,000 ಅನ್ನೋದು ಏನಾಗಿರುತ್ತೆ? ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಈಗ ನಾವು ಮಾಡಿದ್ದು 5ನೇ ಪ್ರಾಬ್ಲಮ್. ಈಗ ಹೋಗೋಣ 6ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 6ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ? ಬುಕ್ ಪ್ರಾಫಿಟ್ 51,000 ಅಂತೆ. ಟೋಟಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಡೀಡ್ 80,000 ಅಂತ. ಹಾಗಾದರೆ 50,500 ಅಂದರೆ ಇದು ಅಪ್ಲಿಕಬಲ್ ಆಗಲ್ಲ. ಇದು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಏಳನೇ ಪ್ರಾಬ್ಲಮ್ ಏನಂತ? ಏಳನೇ ಪ್ರಾಬ್ಲಮ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟಂತೆ? ಓಕೆ, ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾನೆ. ಅಂದರೆ ಅರ್ಥ ಏನು ಸ್ಟೂಡೆಂಟ್ಸ್? ಇದು ಲಾಸ್ ಆಗಿರುತ್ತೆ. ಏನಾಗಿರುತ್ತೆ ಸ್ಟೂಡೆಂಟ್ಸ್? ಲಾಸ್ ಆಗಿರುತ್ತಂತೆ. ಎಷ್ಟಂತೆ ಲಾಸ್? 1 lakh rupees ಅಷ್ಟು ಲಾಸ್ ಅಂತೆ. ಲಾಸ್ ಕೇಸ್ನಲ್ಲಿ ಇದು ಅಪ್ಲಿಕಬಲ್ ಆಗೋದೇ ಇಲ್ಲ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಈಸ್
1,50,000 ಮ್ಯಾಕ್ಸಿಮಮ್ ಇದು. ಓಕೆನಾ ಸ್ಟೂಡೆಂಟ್ಸ್? ಪಾರ್ಟ್ನರ್ಶಿಪ್ ಡೀಡ್ನ ಪ್ರಕಾರವಾಗಿ ಎಷ್ಟಿದೆಯಂತೆ ಸ್ಟೂಡೆಂಟ್ಸ್? 50,000 ರೂಪಾಯಿ ಇದೆಯಂತೆ. ಸೊ 50,000 ಇದೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಡ್ಮಿಸಿಬಲ್ ಎಷ್ಟಾಗಿರುತ್ತೆ ಅಂತಂದ್ರೆ allowable remuneration under section 40B equals actual remuneration or maximum allowable remuneration. Actual remuneration ಎಷ್ಟಂತೆ? 50,000 ಅಂತೆ. ಆರ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು? 1,50,000. Which is lower? Which one is lower here? 50,000. ಹಾಗಾದ್ರೆ 50,000 ಅನ್ನೋದೇ ಅಲೋವಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದ್ರು ಇದು 2,50,000 ಆಗ್ಬಿಟ್ಟಿದ್ರೆ, ಯಾವುದು ಇದು 2,50,000 ಆಗ್ಬಿಟ್ಟಿದ್ರೆ ಅವಾಗೇನಾಗಿರೋದು ಆಕ್ಚುಯಲ್ ರೆಮ್ಯುನರೇಷನ್ 2,50,000 ಆರ್ 1,50,000, ವಿಚ್ ಎವರ್ ಈಸ್ ಲೋಯರ್. ವಿಚ್ ಒನ್ ಈಸ್ ಲೋಯರ್? 1,50,000 ಈಸ್ ದ ಏನಿದು ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗಿರೋದು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 7ನೇ ಪ್ರಾಬ್ಲಮ್, ಈಗ ನಾವು ಮಾಡಕ್ಕೆ ಕೊಟ್ಟಿರೋದು 8ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಇದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ, ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದೊಂದು ಪ್ರಾಬ್ಲಮ್ ಮಾಡೋಣ, ನಿಮ್ಗೊಂದು ಸ್ವಲ್ಪ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ. ಬುಕ್ ಪ್ರಾಫಿಟ್ ಎಷ್ಟಂತೆ? 4 ಲಕ್ಷ ಅಂತೆ. 3 ಲಕ್ಷಕ್ಕಿಂತ ಜಾಸ್ತಿ ಇದೆಯಂತೆ. 3 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಇಲ್ವೋ? ಹೌದು ಇದೆ. ಹಾಗಾದ್ರೆ ಇಲ್ಲಿ ಎಷ್ಟೇ ಬಂದಿರುತ್ತೆ? ಇಲ್ಲಿ 2,70,000. 2,70,000 ಆರು 1,50,000 ವಿಚ್ ಇದೆ ಅಂದರೆ ಆಟೋಮೆಟಿಕ್ ಆಗಿ ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಡಿ. ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 2,70,000 ಡೈರೆಕ್ಟ್ ಆಗಿ ಇಟ್ಬಿಡಿ ಅಂತ ಹೇಳಿದ್ದೀನಿ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ 4,50,000 ಇರೋದು ಬಿ ಪಿ. ಅದರಲ್ಲಿ 3 lakh ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ 2,70,000 ಬಂದಿದೆ. ಹಾಗಾದ್ರೆ ಇನ್ನೇನು ಉಳಿತು? 1,50,000 ಉಳಿದಿದೆ. ಹಾಗಾದರೆ 1,50,000 ಇಂಟು 60% ಅಂದರೆ ಬರೋದು 90,000. ಅಂದರೆ ಬರೋದು 90,000. ಎರಡನ್ನು ಕೂಡ ಟೋಟಲ್ ಮಾಡಿದ್ರೆ ಬರೋದು 3,60,000. ಏನಿದು? ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಸೊ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಏನೋ 3,60,000 ಬಂತು. ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಅಂತ ನೋಡೋಣ. ಆಕ್ಚುಯಲ್ ರೆಮ್ಯುನರೇಷನ್ ಇರುವಂತಹದ್ದು ಎಷ್ಟು? 6,25,000. 6,25,000 ಆರ್ ಎಷ್ಟು? ಅಲೋವಬಲ್ ರೆಮ್ಯುನರೇಷನ್ ಎಷ್ಟಿದೆ? ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ 3,60,000 ಇದೆ. ವಿಚ್ ಎವರ್ ಈಸ್ ಲೋಯರ್? ವಿಚ್ ಒನ್ ಈಸ್ ಲೋಯರ್? 3,60,000. ಹಾಗಾದರೆ ಬರೋದು 3,60,000 ಇಸ್ ದ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 9ನೇ ಪ್ರಾಬ್ಲಮ್. ಈಗ ಹೋಗೋಣ 10ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನಂತ ಹೇಳ್ತಾ ಇದೆ 10ನೇ ಪ್ರಾಬ್ಲಮ್ ಅಂದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಿಬಲ್ ರೆಮ್ಯುನರೇಷನ್. ಸೊ ಬುಕ್ ಪ್ರಾಫಿಟ್ ಎಷ್ಟಂತೆ? 5,90,000 ರೆಮ್ಯುನರೇಷನ್ ಇದೆಯಂತೆ. ಇದು ಕೂಡ ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈಗ 11ನೇ ಪ್ರಾಬ್ಲಮ್ ಬರೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂತೆ. ಅಡ್ಮಿಸಿಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಬುಕ್ ಪ್ರಾಫಿಟ್ ಎಷ್ಟಿದೆಯಂತೆ? 10 lakh ಇದೆಯಂತೆ. ಹಾಗಾದರೆ ಆನ್ ಫಸ್ಟ್ 3 lakh ಅಂದರೆ ಬರೋದು 2,70,000. ವಿಚ್ ಎವರ್ ಇಸ್ ಅಂದರೆ ಡೈರೆಕ್ಟ್ ಆಗಿ ಇಟ್ಬಿಡಿ 2,70,000. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂತಂದರೆ 10 lakhನಲ್ಲಿ 3 lakh ಮೇಲೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಾಗಿದೆ. ಎಷ್ಟು ಲಕ್ಷದ ಮೇಲೆ ಮಾಡಬೇಕು? 7 lakh ಮೇಲೆ 60%.
ಅಂದರೆ ಬರೋದು 4,20,000. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರೋದು 6,90,000. ಇದೇ ಮ್ಯಾಕ್ಸಿಮಮ್ ಅಲೋಬಲ್ ರೆಮ್ಯುನರೇಷನ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 8 lakhs ಕೊಟ್ಟಿದ್ದಾರೆ. ಏನಿದು? ಆಕ್ಚುಯಲ್ ರೆಮ್ಯುನರೇಷನ್. ಸೊ ಅಲೋಬಲ್ ರೆಮ್ಯುನರೇಷನ್ ಬೇಕು ಅಂದರೆ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಂತೆ? 8 lakh ಅಂತೆ. ಆರ್ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಎಷ್ಟು? 6,90,000. ಹಾಗಾದರೆ ವಿಚ್ ಎವರ್ ಈಸ್ ಲೋಯರ್ ಅಂತೆ. ವಿಚ್ ಒನ್ ಈಸ್ ಲೋಯರ್? 6,90,000. ಹಾಗಾದರೆ 6,90,000 will be the allowable remuneration ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 11ನೇ ಪ್ರಾಬ್ಲಮ್. ಈಗ ಹೋಗೋಣ 12ನೇ ಪ್ರಾಬ್ಲಮ್. ಇದು ಕೂಡ ನಾನು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ? ಹೋಮ್ ವರ್ಕ್ ಆಗಿ ಕೊಡ್ತೀನಿ, ಮಾಡಿ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. 13ನೇ ಪ್ರಾಬ್ಲಮ್. 13ನೇ ಪ್ರಾಬ್ಲಮ್ಮು ಕೂಡ ಇದರಲ್ಲಿ ಸೇಮ್ ಟು ಸೇಮ್ ಇದೆ. ಸೊ ಇದು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಸ್ಟೂಡೆಂಟ್ಸ್? ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಮಾಡಿ. ಎಲ್ಲ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಭಾವಿಸಿ 14ನೇ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. 14ನೇ ಪ್ರಾಬ್ಲಮಲ್ಲಿ ಆ ಪ್ರಾಬ್ಲಮ್ ನೋಡಿದಾಗ ಏನು ಇಷ್ಟುದ್ದ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಓಕೆ ನೋಡಿ, ಇಲ್ಲಿ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತೆ? 5 lakh ಅಂತ. ನಾವು ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬುಕ್ ಪ್ರಾಫಿಟ್ ಇದ್ದರೆ ಬಂದ್ಬಿಡುತ್ತೆ. ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಓಕೆ, ಎಷ್ಟಂತೆ? ಮ್ಯಾಕ್ಸಿಮಮ್ ಬುಕ್ ಪ್ರಾಫಿಟ್ ಎಷ್ಟಂತೆ? 5 lakh ಅಂತೆ. ಹಾಗಾದರೆ 5 lakh ಅಂದರೆ ಆನ್ ಫಸ್ಟ್ 3 lakhs ಆಫ್ BP ಅಂದರೆ 2,70,000 ಅಂದರೆ ಬರೋದು ವಿಚ್ ಎವರ್ ಈಸ್ ಹೈಯರ್ ಅಂದರೆ ಬರೋದು 2,70,000. ದೆನ್ ಆನ್ ಬ್ಯಾಲೆನ್ಸ್ ಆಫ್ BP. ಆನ್ ಬ್ಯಾಲೆನ್ಸ್ ಆಫ್ BP ಅಂದರೆ BP ಯಲ್ಲಿ ಮಿಕ್ಕಿರೋದಕ್ಕೆ. ಇನ್ನು ಮಿಕ್ಕಿರೋದು ಅಂದರೆ ಎಷ್ಟು ಅಂದರೆ ಇದ್ದಿದ್ದೆಷ್ಟು? 5 lakh ಇದ್ದಿದ್ದು ಮೈನಸ್ 3 lakhs ಹೋಯಿತು. ಹಾಗಾದ್ರೆ ಇನ್ನೆಷ್ಟು ಉಳಿಯುತ್ತೆ? ಇನ್ನು 2 lakh ಉಳಿಯುತ್ತೆ. 2 lakh ಇಂಟು 60%. 2 lakh ಇಂಟು 60% ಅಂದರೆ 1,20,000. 1,20,000. ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರೋದು 3,90,000. ಸೊ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಇಷ್ಟು. ಓಕೆನಾ? ಈಗ ಇಲ್ಲಿ ನಾವು ನೋಡ್ಬೇಕಾಗಿರೋದು ಫಸ್ಟ್ ಏನು ನೋಡ್ಬೇಕಾಗಿರೋದು? ಇಲ್ಲಿ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಅಂತ ನೋಡ್ಬೇಕು. ಈಗ ಬಂತು ನೋಡ್ರಿ, ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅಲಿ ಬಲಿ ಚಲಿ ನಮ್ಮ ಫೇವ್ರೆಟ್ ಪಾರ್ಟ್ನರ್ಸ್ ಇವರೆಲ್ಲ. ಅಲಿ ಬಲಿ ಚಲಿ. ಅಲಿ ಬಲಿ ಚಲಿದು ಎಷ್ಟಂತೆ? ಅಲಿ ಏನಂತೆ? ವರ್ಕಿಂಗ್ ಪಾರ್ಟ್ನರ್ ಅಂತೆ. ಬಲಿ ಏನಂತೆ? ನಾನ್ ವರ್ಕಿಂಗ್ ಪಾರ್ಟ್ನರ್, ಇನ್ಆಕ್ಟಿವ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ ಅಂತ. ಬಲಿ ಏನಂತೆ? ಸ್ಲೀಪಿಂಗ್ ಪಾರ್ಟ್ನರ್ ಅಂತ. ಓಕೆನಾ ಸ್ಟೂಡೆಂಟ್ಸ್? ಚಲಿ ಏನಂತೆ? ವರ್ಕಿಂಗ್ ಪಾರ್ಟ್ನರ್ ಅಂತ. ನಾವು ಸ್ಯಾಲರಿ, ಕಮಿಷನ್, ಬೋನಸ್, ಫೀಸ್ ಕೊಡೋದು ಯಾರಿಗೆ ಮಾತ್ರ? ವರ್ಕಿಂಗ್ ಪಾರ್ಟ್ನರ್ಸ್ ಮಾತ್ರ. ನಾನ್ ವರ್ಕಿಂಗ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ಸ್ಗೆ ಸ್ಯಾಲ್ರಿ ಅಲೋವಬಲ್ ಆಗೋದಿಲ್ಲ 40B ಪ್ರಕಾರವಾಗಿ. ಅದಕ್ಕೋಸ್ಕರ ಇದನ್ನ ಕನ್ಸಿಡರ್ ಮಾಡಿಬಿಡಿ, ಡಿಸಲೋಡ್ ಅದು. ಹಾಗಾದ್ರೆ ಯಾವ್ಯಾವುದನ್ನು ಮಾತ್ರ ನೀವು ಇದು ಮಾಡಬೇಕು? 1 lakh ಪ್ಲಸ್ 3 lakh ಪ್ಲಸ್ 50,000, 3,50,000 ಮತ್ತು 50,000. ಹಾಗಾದರೆ ಯಾವ್ಯಾವುದು ಅಂತ ಇನ್ನೊಂದ್ಸಲಿ ನೋಡೋಣ. 50,000 ಅನ್ನೋದೊಂದು, 50,000, 3 ಲಕ್ಷ, 1 ಲಕ್ಷ. ಹಾಗಾದರೆ 3
3 ಲಕ್ಷ, 1 ಲಕ್ಷ, 4 ಲಕ್ಷ, 50, 51, 5 ಲಕ್ಷ. ಆದರೆ ಮ್ಯಾಕ್ಸಿಮಮ್ ಯಾವುದು ಆ್ಯಕ್ಚುಯಲ್ ರೆಮ್ಯುನರೇಷನ್ ಎಷ್ಟು? 5 ಲ್ಯಾಕ್. ಯಾವುದನ್ನು ಬಿಡಬೇಕು ಸ್ಟೂಡೆಂಟ್ಸ್? ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಥವಾ ಇನ್ಆಕ್ಟಿವ್ ಪಾರ್ಟ್ನರ್ಸ್ ಅಥವಾ ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ದು ಕನ್ಸಿಡರೇಷನ್ ತೊಗೊಬೇಡಿ ಆ್ಯಕ್ಚುಯಲ್ ರೆಮ್ಯುನರೇಷನ್ ತಗೊಳ್ಳುವಾಗ. ಆರ್ 3,90,000 ವಿಚ್ ಎವರ್ ಇಸ್ ಲೋಯರ್. ಹಾಗಾದರೆ ಬರುವಂತಹದ್ದು 3,90,000 ವಿಲ್ ಬಿ ದ ಲೋಯರ್. ಹಾಗಾದರೆ ಇದೇ ಏನಾಗಿರುತ್ತೆ? ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ರೋನು, ಸೋನು, ಬಾನು ಸ್ಯಾಲ್ರಿ ಕೊಟ್ಟಿದ್ದಾನೆ, ಕಮಿಷನ್ ಕೊಟ್ಟಿದ್ದಾರೆ, ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಯಾವುದನ್ನು ಕನ್ಸಿಡರ್ ಮಾಡಬಾರ್ದು? ನಾನ್ ವರ್ಕಿಂಗ್ ಪಾರ್ಟ್ನರ್ ಇರೋವಂಥದ್ದನ್ನು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಾಟ್ ಅಲೋಡ್. ಆ್ಯಕ್ಚುಯಲ್ ರೆಮ್ಯುನರೇಷನ್ ಏನಾಗಿರುತ್ತೆ? 2 ಲಕ್ಷ, 3 ಲಕ್ಷ, 1 ಲಕ್ಷ, 2 ಲಕ್ಷ, 2, 3, 5, 3, 8 ಲಕ್ಷ ರೂಪಾಯಿ ಆ್ಯಕ್ಚುಯಲ್ ರೆಮ್ಯುನರೇಷನ್ ಆಗಿರುತ್ತೆ. ಇದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಏನಾಗಿ ಕೊಟ್ಟಿರ್ತೀನಿ? ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್. ಈಗ ಹೋಗೋಣ 16ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 16ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ? Compute the amount of admissible remuneration of a partnership firm in the following cases. ಏನಂತೆ? ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4, ಕೇಸ್ 5. ಈ ಎಲ್ಲ ಕೇಸ್ಗೂ ಕೂಡ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ ದ ಫಾಲೋಯಿಂಗ್ ಸ್ಯಾಲ್ರಿ. ಒಬ್ಬ ಪಾರ್ಟ್ನರ್ ಯಾರು? ಬಾಹು. ಇನ್ನೊಬ್ಬ ಪಾರ್ಟ್ನರ್ ಏನು? ಬಲಿ. ಇನ್ನೊಬ್ಬ ಪಾರ್ಟ್ನರ್ ಯಾರು? ಕಟ್ಟಪ್ಪ. ಒಬ್ಬ ಬಾಹು, ಬಲಿ ಆ್ಯಂಡ್ ಕಟ್ಟಪ್ಪ. ಸೊ ಇವರು ಪ್ರಾಫಿಟ್ಸ್ ಎಷ್ಟಿದೆಯಂತೆ. ಇಲ್ಲಿ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ನೀವಿಲ್ಲಿ? ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತೆ. ಯಾರು? ಬಲಿ. ಬಾಹು ಮತ್ತು ಕಟ್ಟಪ್ಪ ಇಬ್ಬರು ಮಾತ್ರನೇ ವರ್ಕಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಸ್ಟೂಡೆಂಟ್ಸ್. ಹಾಗಾದರೆ ಇವೆರಡನ್ನೇ ನೀವು ಕನ್ಸಿಡರ್ ಮಾಡಬೇಕಾಗಿರೋದು. ಹಾಗಾದರೆ ಫಸ್ಟ್ ಕೇಸ್ ಇವೆರಡು ತಗೊಳ್ಳಿ, ಸೆಕೆಂಡ್ ಕೇಸ್ ಇವೆರಡು ತಗೊಳ್ಳಿ, ಥರ್ಡ್ ಕೇಸ್ ಇವೆರಡು ತಗೊಳ್ಳಿ, ಫೋರ್ತ್ ಕೇಸ್ ಇವೆರಡು ತಗೊಳ್ಳಿ, ಫಿಫ್ತ್ ಕೇಸ್ ಇವೆರಡು ತಗೊಳ್ಳಿ. ಬಿ ಪಿ ಮಾತ್ರ ಚೇಂಜ್ ಆಗಿರುತ್ತೆ. ಏನು ಮಾತ್ರ ಚೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್? ಬಿ ಪಿ ಮಾತ್ರ ಚೇಂಜ್, ಬುಕ್ ಪ್ರಾಫಿಟ್ ಮಾತ್ರ ಚೇಂಜ್ ಆಗಿರುತ್ತೆ. ಆದರೆ ರೆಮ್ಯುನರೇಷನ್ ಮಾತ್ರ ಚೇಂಜ್ ಆಗಿರುತ್ತೆ. ಏನು ಕಂಡುಹಿಡಿಬೇಕಂತೆ? ಅಡ್ಮಿಸಿಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಅಂಡರ್ ಸೆಕ್ಷನ್ 40B. ಇದು ಕೂಡ ನಿಮಗೆ ಏನು ಕೊಡ್ತೀನಿ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನೆಕ್ಸ್ಟ್ ಸೆಷನ್ನಲ್ಲಿ ಆಲ್ರೆಡಿ 16 ಪ್ರಾಬ್ಲಮ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. 4-5 ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ರು ಕೂಡ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಈಗ ನಾವಿಲ್ಲಿ 2 ಸ್ಟೆಪ್ನ ಕಲಿತುಬಿಟ್ಟಿದ್ದೀವಿ. ನಾವಿಲ್ಲಿ ಈಗ 2 ಸ್ಟೆಪ್ ಕಲಿತುಬಿಟ್ಟಿದ್ದೀವಿ, 3ನೇ ಸ್ಟೆಪ್ಗೆ ಹೋಗಬೇಕು. ಸೊ ಅದೇ ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಬುಕ್ ಪ್ರಾಫಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬುಕ್ ಪ್ರಾಫಿಟ್ ಬೇಕು, ಹೌದಲ್ಲ ಸ್ಟೂಡೆಂಟ್ಸ್? ಸೊ ಸ್ವಲ್ಪ ಲೆಂತಿ ಆಗುತ್ತೆ, ಅದು ಬರ್ಸ್ರಿ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.